कृष्णाय वितताय नमो नमस्ते। सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणि नमोस्तुते। धर्म विज्ञान वैराग्य परमैश्वर्यशालिनः आनंदतीर्थ भगवत्पदान् वन्दे निरन्तरम्। नमोस्तु तात्विकादिवाः विष्णुभक्तिपरायणाः धर्ममार्गे प्रेरयन्तु ज्ञानमार्गे प्रेरयन्तु भवन्तः सर्व एव हि। आनन्दतीर्थोपदिष्टो निधिर्नारायणाह्वयः प्रदर्शितो येन सम्यक् जयतीर्थं तमाश्रये। मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये। चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिम्। विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम्। आपादमौलिपर्यन्तं गुरूणामाकृतिं स्मरेत्येन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। श्रीगुरुभ्यो नमो नमः। हरि ओಂ। अनंत गुण परिपूर्णनाद सर्वथा दोषरहितनाद सच्चिತ್ ಆನಂದ ಸ್ವರೂಪಿಯಾದ ಜಗಜ್ಜನ್ಮಾದಿ ಕರ್ತೃವಾದ ಅಂತೆಯೇ ಸರ್ವತಂತ್ರ ಸ್ವತಂತ್ರನಾದ ಸರ್ವೋತ್ತಮನಾದ ನಮ್ಮ ನಿಮ್ಮೆಲ್ಲರ ಅಂತರ್ಯಾಮಿಯಾದ ಇಷ್ಟದೈವನಾದ ಸರ್ವೋತ್ಕೃಷ್ಟ ಪ್ರೀತ್ಯಾಸ್ಪದನಾದ ಭಗವಾನ್ ಶ್ರೀಮನ್ನಾರಾಯಣನ ದಿವ್ಯವಾದ ಮಹಿಮೆಯನ್ನು ಕೇಳುವ ತಿಳಿಯುವ ಪುಟ್ಟ ಸಾಹಸ ಪ್ರಯತ್ನವನ್ನು ಮಾಡೋಣ. ದೇವರ ಮಹಿಮೆಯನ್ನು ಹೇಳ್ತೇನೆ, ದೇವರ ಗುಣಗಳನ್ನು ಕೊಂಡಾಡ್ತೇನೆ ಅಂತಂದರೆ ಇವತ್ತಿನ ಜಗತ್ತಿನೊಳಗೆ ಅದಕ್ಕೂ ಹಾಸ್ಯಾಸ್ಪದ ವಿಷಯ ಇನ್ನೊಂದಿಲ್ಲ. ನಾವೆಲ್ಲರೂ ಇಷ್ಟಪಡುವುದು ಇನ್ನೊಬ್ಬರಲ್ಲಿಯ ದೋಷಗಳನ್ನು ಹುಡುಕುವುದಕ್ಕೆ, ಯಾರ ಗುಣಗಳನ್ನು ಹುಡುಕುವುದಕ್ಕೂ ನಾವು ಅಪೇಕ್ಷೆ ಪಡುವುದಿಲ್ಲ. ಎಂದಾದರೂ ನಮ್ಮ ಹರಟೆಯಲ್ಲಿ ಗುಣಗಳ ಹರಟೆ ಬಂದಿದೆಯಲ್ಲ, ಇವನು ದಯಾ ಮಾಡ್ತಾನೆ, ಇವನಲ್ಲಿ ಸಹನ ಇದೆ, ಇವನು ಪರೋಪಕಾರ ಮಾಡ್ತಾನೆ, ಇವನು ಕ್ಷಮಾ ಮಾಡ್ತಾನೆ, ಯಾವ ಗುಣಗಳು ನಮ್ಮ ಹರಟೆಯೊಳಗೆ ಬರುವುದಿಲ್ಲ. IPL ಬರುತ್ತೆ, ಫಿಲ್ಮ್ ಬರುತ್ತೆ, ಸೀರಿಯಲ್ ಬರುತ್ತೆ, ಎಲ್ಲ ಬರುತ್ತೆ, ಗುಣಗಳು ಬರುವುದಿಲ್ಲ. ಅದರೊಳಗೂ ಇಲ್ಲದೇ ಇರುವ ಗುಣಗಳನ್ನು ನಾನು ನನ್ನ ಗುಣಗಳನ್ನು ಹೇಳಿಕೊಂಡೇನು. ನಾನು ನಿಮ್ಮ ಗುಣವನ್ನು ನಾನು ಎಂದಿಗೂ ಮೆಚ್ಚುವುದಿಲ್ಲ, ಹೇಳುವುದಿಲ್ಲ. ಹೌದಲ್ವ? ಇನ್ನೊಬ್ಬರ ಗುಣವನ್ನು ನಾನು ಎಂದಿಗೂ ಅಂಥದ್ರೊಳಗೆ ನಮ್ಮ ಕಣ್ಣಿಗೆ ಕಾಣದೇ ಇರುವ ದೇವರ ಗುಣಗಳನ್ನು ಯಾರು ಹೇಳ್ತೇವೆ ಗೊತ್ತುಂಟಾ? ಮಾಧ್ವ ಸಮಾಜದಲ್ಲಿ ಬಂದಿದ್ದೇವೆ, ಮಧ್ವಶಾಸ್ತ್ರವನ್ನು ಓದಿದ್ದೇವೆ, ದಾಸ ಸಾಹಿತ್ಯದೊಳಗೆ ಮುಳುಗಿ ಎದ್ದಿದ್ದೇವೆ, ಅಖಂಡವಾಗಿ ದಾಸ ಸಾಹಿತ್ಯ ಅಂತ ಕುಣಿದಾಡ್ತೇವೆ. ಎಷ್ಟು ಗುಣಗಳ ಲಿಸ್ಟ್ ನಮಗೆ ಗೊತ್ತಿದೆ? 1, 2, 4, 8, ಅಪ್ಪಪ್ಪ ಅಂದ್ರೆ 10, 11 ಅಂತ ಹೇಳಿ. ಯಾಕೆ? ಗುಣಗಳನ್ನು ತಿಳಿದುಕೊಳ್ಳಬೇಕು ಎಂಬ ಹಂಬಲ ಇಲ್ಲ. ಗುಣಗಳನ್ನು ತಿಳಿದುಕೊಳ್ಳಬೇಕು ಎನ್ನುವ ಆಸೆ ಆಕಾಂಕ್ಷೆ ಇಲ್ಲ. ಈ ತರಹದ ಉಪನ್ಯಾಸ ಚರ್ಚೆಗಳಲ್ಲಿ ಕೇಳುವುದಕ್ಕೆ ಕೂಡುವುದಕ್ಕೆ ಆಸಕ್ತಿ ಇಲ್ಲ. ಕೂತಾಗ ನಿದ್ರೆ ಅಥವಾ ಗುಣಗಳ ಜ್ಞಾನವಾದಾಗ ಅದನ್ನು ಲಿಸ್ಟ್ ಔಟ್ ಮಾಡಿಕೊಳ್ಳಿಕ್ಕೆ ಆಗುವುದಿಲ್ಲ. ಲಿಸ್ಟ್ ಔಟ್ ಮಾಡಿದಾಗ ಅವು ಗಟ್ಟಿಯಾಗಿ ಉಳಿಯುವುದಕ್ಕೆ ಜಪ ಮಾಡುವಾಗ ಆ ಗುಣಗಳ ಚಿಂತನೆ ಬಂದಾಗ ಅವು ಗಟ್ಟಿಯಾಗಿ ಉಳಿಯುತ್ತೆ, ಜಪನೆ ಮಾಡುವುದಿಲ್ಲ. ಸೊ ಹಾಗಾಗಿ ಒಟ್ಟಾರೆಯಾಗಿ ನಮ್ಮಲ್ಲಿ
ನನ್ನ ವೈಯಕ್ತಿಕ, ನಾ ಇಲ್ಲಿ ಯಾರ ಬಗ್ಗೆನೂ ನನಗೆ ಗೊತ್ತಿಲ್ಲ, ಯಾರ ಸಂಪರ್ಕ ನನಗಿಲ್ಲ. ನನಗಂತೂ ಗುಣಗಳ ಚಿಂತನೆ ಅಬ್ಬಬ್ಬ ಅಂದರೆ 2 ತಾಸು ಜಪ ಮಾಡುವಾಗ ಬಂದಿತ್ತು, ಇನ್ನು 22 ತಾಸು ಪಿಂಡ ಪ್ರದಾನ. ದೇವರ ಗುಣಗಳು ಗೊತ್ತಾಗುವುದಿಲ್ಲ. ಜಪ ಮಾಡುವಾಗ ಅವಶ್ಯವಾಗಿ ಬರುತ್ತೆ. ಅದನ್ನು ನಾವು ಲಿಸ್ಟ್ ಮಾಡಿ ಇಟ್ಟುಕೊಂಡು ಈ ಗುಣವಾದ್ಮೇಲೆ ಈ ಗುಣ, ಈ ಗುಣವಾದ್ಮೇಲೆ ಈ ಗುಣ, ಕಣ್ಣು ತೆಗೆದಾಗ ಒಮ್ಮೆ ಗುಣಗಳನ್ನು ನೋಡ್ತಾ ಹೋದರೆ ಬರುತ್ತೆ. ಆ ಎಲ್ಲ ದೇವರ ಗುಣಗಳು ಎಷ್ಟು ಗುಣಗಳಿವೆ, ಎಷ್ಟು ಗುಣಗಳಿವೆ? ದಾಸರು ಹೇಳ್ತಾರೆ, ಒಂದು ಗುಣದೊಳು ಅನಂತ ಗುಣಗಳು ಒಂದಿಪ್ಪವು ಗುಣಗಣ ಸಹಿತ. ಲೆಕ್ಕವಿಲ್ಲದಷ್ಟು ಗುಣಗಳಿವೆ, ಲೆಕ್ಕವಿಲ್ಲದಷ್ಟು ಗುಣಗಳಿವೆ. ಹಾಗಾದರೆ ಎಲ್ಲಿಂದ ಪ್ರಾರಂಭವನ್ನು ಮಾಡಬೇಕು? ದೊಡ್ಡದಾದ ಆಕಾಶವಿದೆ, ಎಲ್ಲಿಂದ ಪ್ರಾರಂಭವನ್ನು ಮಾಡಬೇಕು? ನಾನು ಗೊತ್ತಾಗುವುದಿಲ್ಲ. ದೊಡ್ಡದಾದ ಮಾರ್ಕೆಟಿನೊಳಗೆ ಒಂದು 6 ತಿಂಗಳ 8 ತಿಂಗಳ ವರ್ಷದ ಕೂಸು ಬಿಟ್ಬಿಟ್ರೆ ಅದು ಎಲ್ಲಿ ಹೋಗಬೇಕು ಅನ್ನೋ ಗೊತ್ತಾಗುವುದಿಲ್ಲ, ದಿಕ್ಕು ತಪ್ಪಿದ ಹಾಗೆ ನಿಂತು ಬಿಡುತ್ತೆ. ವಿಜಯದಾಸರು ಹೇಳ್ತಾರೆ, ಅಲ್ಲಿ ಇಲ್ಲಿ ದೇವರ ಮಹಿಮೆ ಬೇಕಾಗಿಲ್ಲ. ನಾಳೆ ಹೇಳುವಾಗ ಹೇಳ್ತೇನೆ, ಆದರೂ ಸುಮ್ಮನೆ ಸ್ವಲ್ಪ ಝಲಕ್ ಕೊಡ್ತೇನೆ. ತಿರುಪತಿಯ ಮಹಿಮೆಯನ್ನು ಹೇಳ್ತಾ ಇರುವಾಗ ಚತುರ್ಮುಖದ ಬೊಮ್ಮನು ಗತಿ ತಪ್ಪಿದಂತೆ ನಿಂತನಯ್ಯ ಅಂತ ವಿಜಯದಾಸರು ಹೇಳ್ತಾರೆ. ಬ್ರಹ್ಮದೇವರು ಗತಿ ತಪ್ಪಿದಂತೆ ಎಲ್ಲಿಂದ ಪ್ರಾರಂಭ ಮಾಡಬೇಕು, ಎಲ್ಲಿ ಮುಗಿಸ್ಬೇಕು, ಎಲ್ಲಿ ಕೊನೆಗಾಣಿಸ್ಬೇಕು, ಏನು ದೇವರ ಗುಣಗಳು, ಏನು ದೇವರಂದ್ರೆ ಏನು, ದೇವರ ಯಾಕೆ ದೇವರಿಗೆ ನಮಸ್ಕಾರ ಮಾಡಬೇಕು, ಯಾಕೆ? ಇವನ್ನೆಲ್ಲ ವಿಚಾರ ಮಾಡ್ತಾ ಹೋದಾಗ ನಾವು ಯಾವ ಮಟ್ಟದಲ್ಲಿ ಇದ್ದೇವೆ ಅನ್ನೋದು ನಮಗೆ ಮನವರಿಕೆ ಆಗತ್ತೆ. ಪ್ರಾರಂಭದೊಳಗೆ ಈ ವಿಷಯದೊಳಗೆ 4 ಭಾಗಗಳನ್ನು ಮಾಡ್ತೇನೆ. ಮೊಟ್ಟ ಮೊದಲನೇದು ದಾಸ ಸಾಹಿತ್ಯದ ಅಧ್ಯಯನ ಅಂತೇಳಿ ಇಟ್ಟಿದ್ದು ಬಹಳ ಶ್ರೇಯಸ್ಕರವಾದದ್ದು. ಯಾಕೆ ಅಂತಂದರೆ, ಇವತ್ತಿನ ಕಾಲ ಹೀಗಿದೆ, ದಾಸರ ಹಾಡುಗಳನ್ನು ಯಾವ ಕಾನ್ಸೆಪ್ಟ್ನೊಳಗೆ ದಾಸ ಸಾಹಿತ್ಯ ಅಧ್ಯಯನ ಇಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. ನಾನು ಬೋರ್ಡ್ ನೋಡಿದ್ದೆ, ಅರ್ಥಾತ್ ನಾನು ಕಳಿಸಿದ್ರೊಳಗೆ ನೋಡಿದ್ದೆ ದಾಸ ಸಾಹಿತ್ಯದ ಅಧ್ಯಯನ ಅಂತಿಟ್ಟು. ಯಾಕೆ ಇವತ್ತು ದಾಸ ಸಾಹಿತ್ಯದ ಅಧ್ಯಯನ ಅನಿವಾರ್ಯತೆ ಇದೆ ನಮಗೆ ಯಾರಿಗೂ ಗೊತ್ತಿಲ್ಲ ಅನಿಸುತ್ತೆ. ನಾನು ಹೇಳ್ತೇನೆ, ನಮಗೆ ನಮ್ಮಪ್ಪ, ನಮ್ಮ ಅಜ್ಜ, ನಮ್ಮ ತಾತ ಅಥವಾ ನಮ್ಮ ಮನೆತನಕ್ಕೆ ಏನಾದರೂ ಸ್ವಲ್ಪ ಮಾತಾಡಿದ್ರೆ ಬೇಸರಿಕೆ ಆಗುತ್ತಲ್ವ, ಪ್ರೊಟೆಸ್ಟ್ ಮಾಡ್ತೀನಲ್ವ, ಧರಣ ಕೊಡ್ತೇನಲ್ವ, ಕ್ಷಮೆ ಕೇಳ್ತೀನಲ್ವ, ಹೌದಲ್ವ? ಕ್ಷಮೆ ಹೇಳುವ ಹಾಗೆ ನಾನು ಹಠ ಹಿಡಿತೇನಲ್ವ? ದಾಸರ ಹಾಡುಗಳನ್ನು ಮಾರ್ಪಾಡು ಮಾಡಿದ್ದಕ್ಕೆ ನಾವೆಂದಾದರೂ ಹೋರಾಡಿದ್ದೀವಿ? ಇವತ್ತು ಎಷ್ಟು ದಾಸರ ಹಾಡುಗಳು ತೋಡ್ಪಾಡಾಗ್ತಾ ಇದೆ, ಮರೋಡಾಗ್ತಾ ಇದೆ. ನನಗೆ ಸಾಹಿತ್ಯ ಬರುತ್ತೆ, ನಾನು ಏನೋ ಒಂದು ಹಾಡನ್ನು ಆ ವ್ಯಕ್ತಿಯನ್ನೇ ಕೊಂಡಾಡುವಾಗ ಅದನ್ನು ಬೇರೆ ವಿಷಯದೊಳಗೆ ನಾನು ಮಾರ್ಪಾಡು ಮಾಡಿಬಿಡ್ತೇನೆ, ಹೌದಲ್ವ? ಅಂತ 100 ಹಾಡುಗಳನ್ನು ನಾನು ತೋರಿಸ್ತೇನೆ. ಅದಕ್ಕೆ ಎಂದಾದರೂ ನಮಗೆ ಸಂಕಟವಾಗಿದೆಯಾ? ಎಂದಾದರೂ ನಾವು ಪ್ರೊಟೆಸ್ಟ್ ಮಾಡಿವೆ? ಯಾರು ಆ ತರಹದಿಂದ ದಾಸರ ಹಾಡುಗಳನ್ನು ಏನಂತಾರೆ ಮರೋಡ್ ಮಾಡಿದ್ದಾರೆ, ಅದರ ಬದಲಾವಣೆ ಮಾಡಿದ್ದಾರೆ, ಅವರ ಬಗ್ಗೆ ಕಣ್ಣೆತ್ತಿ ನೋಡಿವಿ ಅಂದಮೇಲೆ ನಮಗೆ ದಾಸ ಸಾಹಿತ್ಯ ಪ್ರೇಮ ಎಷ್ಟಿದೆ? ಇದು ಮೊಟ್ಟ ಮೊದಲನೇ ಅಂಶ. ಇದರ ಮೇಲೆ ಇನ್ನು ಅನೇಕ ಭಜನಾ ಕಾರ್ಯಕ್ರಮಗಳಲ್ಲಿ ನಾನು ನೋಡ್ತೇನೆ, ಅನೇಕ ದಾಸ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ದೊಡ್ಡ ದೊಡ್ಡ ಸಂಗೀತಗಾರರಿದ್ದಾರೆ. 5 ನುಡಿ ಇದ್ದಿದ್ದು 3 ನುಡಿ ಹಾಡ್ತಾರೆ, 7 ನುಡಿ ಇದ್ದಿದ್ದು 2 ನುಡಿ ಹಾಡ್ತಾರೆ. ಇದರಿಂದ ನಮಗೇನು ಸಂಕಟವಾಗಿಲ್ಲ, ಆಗಿದೆಯಾ? ನಾವು ಹಾಗೆ 2 ನುಡಿ ಹಾಡ್ತೇವೆ, 3 ನುಡಿ ಹಾಡ್ತೇವೆ, ಯಾಕೆ ಸಂಕಟವಾಗಿಲ್ಲ? ನಾವು ನನಗೆ ಬೈದಾಗ ನನಗೆ ಸಂಕಟವಾಗತ್ತೆ, ಯಾಕೆ? ನನಗೆ ನನ್ನ ಮೇಲೆ ಪ್ರೇಮವಿದೆ. ದಾಸರ ಮೇಲೆ ಪ್ರೇಮ ಇಲ್ಲ, ಪ್ರೇಮ ಇದ್ರೂ ಸಂಕಟ ಆಗ್ತಿತ್ತು. ಹಾಗಾದರೆ ಇದು ನಮ್ಮ ಹೊಟ್ಟೆ ಜೀವನಕ್ಕಾಗಿ ನಾವು ದಾಸರನ್ನು ಅವಲಂಬಿಸಿದಂತೆ ಆಗುತ್ತೆ. ಹಾಗಾಗಿ ಅಧ್ಯಯನದ ಕಾನ್ಸೆಪ್ಟಿನೊಳಗೆ ಇವೆಲ್ಲ ಬರಬೇಕು ಎನ್ನುವ ಕಾರಣಕ್ಕಾಗಿ ನಾನು ಈ ದೃಷ್ಟಿಕೋನ ಇಟ್ಟುಕೊಂಡಿದ್ರೆ ಇದು ಬಹಳ ಹೆಮ್ಮೆಯ ವಿಷಯ ಅಂತ ನಾನು ಹೇಳಲಿಕ್ಕೆ ಹೊರಟಿದ್ದೆ. ಇದು ಇಲ್ಲದೇ ಇದ್ದರೆ ಮುಂದಿನ ವರ್ಷದ ಅಧ್ಯಯನದೊಳಗಾಗಲಿ ಈ ಕಾನ್ಸೆಪ್ಟಿನೊಳಗೇನೆ ಅಧ್ಯಯನ ಆಗಬೇಕು. ಇದು ಗಟ್ಟಿಯಾಗಿ ನಮ್ದು ಏನಂತಾರೆ ಪ್ಲಾಟ್ಫಾರ್ಮ್ ತಯಾರು ಮಾಡೋದಕ್ಕಾಗಿ ನಾನು ಈ ವಿಷಯಗಳನ್ನು ನಾನು ಇಲ್ಲಿ ಎತ್ತಿದ್ದು. ಆ್ಯಕ್ಚುಲಿ ನನಗೆ ಕೊಟ್ಟ ವಿಷಯ ಇದು ಸಂಬಂಧಪಟ್ಟದ್ದಲ್ಲ ಇದು.
ಯಾಕೆ? ಏನಾಗುತ್ತೆ? ಎರಡು ನುಡಿ ಹಾಡಿದರೆ ಏನು ಗಂಟು ಹೋಗೋದಿದೆ? ಹೌದು, ನನಗೆ ಟೈಮ್ ಇಲ್ಲ. ನಿನಗೆ ಟೈಮ್ ಇಲ್ಲ ಅಂದ್ರೆ ನಿಮ್ಮಪ್ಪ ಹೇಳಿ ನನ್ನ ಹಾಡಾಡ್ಲಿಕ್ಕೆ. ನಿನ್ನ ಟೈಮ್ ಇಲ್ಲ, ಹಾಡಬೇಡ. ಯಾಕೆ ಹಾಡ್ತೀಯ? ಕತಿಕಾಲಿ ಕಾಡೋದ ಬೇಕಾಗಿಲ್ಲ. ನನ್ನ ಹಾಡು ಹಾಡುವುದರಿಂದಲೇ ಗರುಡ ದೇವರಿಗೆ ಪ್ರೀತಿ ಇಲ್ಲ. ಇವತ್ತಿನವರೆಗೂ ಆ ಗರುಡ ದೇವರು ಶೇಷದೇವರದ ಅತಿಶೋಭಿಸುತ್ತಿದೆ. ಶ್ರೀಹರಿಯ ಮಂಚ ಕೊನೆ ನುಡಿ ಅಂದರೆ ನನ್ನ ಬಾಯಿಯೊಳಗಿದೆ. ನಾನು 40 ವರ್ಷ ಕಳೆದೋಯ್ತು, ನಾನು ಇನ್ನು 2 ನುಡಿ ಕೇಳೇ ಇಲ್ಲ. ಗರುಡ ದೇವರದ್ದು ಅದೇ ಜೊತೆಗೆ ಹಾಡ್ತಾರೆ ಇನ್ನೊಂದು ಹಾಡು, ವಾಹನ, ಅದು ಕೊನೆ ನುಡಿನೇ. ಯಾಕೆ? ಯಾಕೆ? ಒಂದು ಪ್ರತಿಮೆ ಅಂತಾದಾಗ ನನಗೆ ಕಾಲು ಬೇಕು, ನನಗೆ ಕೈ ಬೇಕು, ನನಗೆ ಟೊಂಕ ಬೇಕು, ನನಗೆ ತಲೆ ಬೇಕು ಅಂತೇಳಿ ಕಿತ್ಕೊಂಡು ಹೋದ್ರೆ ಅದು ಪ್ರತಿಮೆ ಆಗತ್ತೇನಾ? ಪ್ರತಿಮೆ ಆಗತ್ತೇನಾ? ಒಂದು ಚಿತ್ರವಿದೆ, ಆ ಚಿತ್ರವನ್ನು ಹರಿದಾಕಿ ಒಬ್ಬೊಬ್ಬರಿಗೆ ಒಂದು ನೋಟ್ ಇದೆ, ಅದನ್ನು ಹರಿದಾಕಿ ನಿಮಗೆ 4 ಮಂದಿಗೆ 4 ತುಂಡುಗಳು ಕೊಟ್ಟರೆ ಅದು ನೋಟ್ ಆಗತ್ತೇನಾ? ರೊಕ್ಕ ಆಗುವುದಿಲ್ರಿ, ರೊಕ್ಕ ಆಗುವುದಿಲ್ಲ. ವಿಜಯ ವಿಠಲ, ಪುರಂದರ ವಿಠಲ, ಗೋಪಾಲ ವಿಠಲ ಅಂತೇಳಿ ಅಂಕಿತ ಬಿಟ್ಟಾಗ ಅದು 7 ನುಡಿಗಳದ್ದು ಒಂದು ಪ್ರತಿಮೆ ಇದೆ. 7 ನುಡಿಗಳದ್ದು ಒಂದು ಪ್ರತಿಮೆ ಇದೆ. ಅಂದಮೇಲೆ ಅದನ್ನು ನಾನು 2 ನುಡಿ ಮಾಡ್ತೇನೆ, ನನ್ನ ಮನಸ್ಸಿಗೆ ಬಂದಾಗೆ, ನನ್ನ ತಾಳಕ್ಕೆ ಬಂದಾಗೆ ನಾನು ಬದಲಾವಣೆ ಮಾಡ್ತೇನೆ, ನಾನು ಏನು ಬೇಕಾದ್ರೂ ಮಾಡ್ತೇನೆ ಅಂತಾದರೆ ಆ ಪ್ರತಿಮೆಯನ್ನು ಕುರುಪು ಮಾಡಿದ ಹಾಗೆ ಆಯ್ತಲ್ವ? ಬೇಕಾ ಅವಶ್ಯಕತೆ? ಇದು ಅಧ್ಯಯನದ ಮೂಲಭೂತವಾದ ಕಾರ್ಯವಾಗಬೇಕು. ಮೂಲಭೂತವಾದ ಕಾರ್ಯವಾಗಬೇಕು. ಇಲ್ಲಿಂದ ಬೆಳಿಬೇಕೀಗ ದಾಸ ಸಾಹಿತ್ಯ. ಇದು ಅಧ್ಯಯನವನ್ನು ಮಾಡುವ ಆಸಕ್ತಿ, ಅಭಿರುಚಿಗಳುಳ್ಳ ಎಲ್ಲರ ಹೊಣೆಗಾರಿಕೆ, ಎಲ್ಲರ ಜವಾಬ್ದಾರಿಯಾಗಿದೆ. ಆದ್ದರಿಂದಾಗಿ ಆ ದೃಷ್ಟಿಕೋನದೊಳಗೆ ಈ ಅಧ್ಯಯನ ಸಾಗಲಿ. ಇದು ನಿರಂತರವಾಗಿ ವರ್ಷಕ್ಕೊಮ್ಮೆ ಅಲ್ಲ, 3 ತಿಂಗಳಿಗೊಮ್ಮೆ, 6 ತಿಂಗಳಿಗೊಮ್ಮೆ, 8 ತಿಂಗಳಿಗೊಮ್ಮೆ ನಡೆಯಲಿ. ಶುದ್ಧವಾದ ಸಾಹಿತ್ಯ ಜಗತ್ತಿಗೆ ಸಿಗುವಂತಾಗಬೇಕು. ಇದಾದ ಮೇಲೆ ಇನ್ನು ನನಗೆ ಕೊಟ್ಟ ವಿಷಯ ಭಗವಂತನ ಸ್ವಾತಂತ್ರ್ಯ. ಅದು ಪುರಂದರದಾಸರ ದೃಷ್ಟಿಯಲ್ಲಿ ಇದೊಂದು ಅಪರೂಪದ ವಿಷಯ. ಗುಣಗಳನ್ನು ನಾನು ಮೊದಲಿಗೆ ಪ್ರಾರಂಭ ಮಾಡಿದೆ. ಎಲ್ಲಿಂದ ಪ್ರಾರಂಭವನ್ನು ಮಾಡಬೇಕು ಅಂತಂದರೆ, ದೇವರ ಗುಣಗಳನ್ನು ಪ್ರಾರಂಭವನ್ನು ಮಾಡ್ತಾ ಇರುವಾಗ ಮೊಟ್ಟ ಮೊದಲನೇದು ಸೃಷ್ಟಿಯಾದ ಅಷ್ಟಕರ್ತೃತ್ವ, ಅಷ್ಟಗುಣ ಪರಿಪೂರ್ಣ, ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನಾಜ್ಞಾನ ಬಂಧ ಮೋಕ್ಷ ಪ್ರಧಾನಾಗಿದ್ದಾನೆ ದೇವರು ಅಂತ ತಿಳಿದಾದ ಮೇಲೆ 2ನೇ ಗುಣ ಬರುವುದೇ ಸ್ವತಂತ್ರ ಸರ್ವಸ್ವಾಮಿ. ಯಾಕೆ ಗುಣಗಳ ಜ್ಞಾನ ಬೇಕು? ಮೊಟ್ಟ ಮೊದಲನೇದು ಯಾಕೆ ಗುಣಗಳ ಜ್ಞಾನ ಬೇಕು? ನಾನು ಒಬ್ಬ ಸಣ್ಣ ಕೂಸಿಗೆ ಹೇಳಿದೆ, 5 ವರ್ಷ 6 ವರ್ಷದ ಕೂಸಿಗೆ, ದೇವರಿದ್ದಾನೆ ನಮಸ್ಕಾರ ಮಾಡು ಅಂತ ಹೇಳಿದೆ. ನಮಸ್ಕಾರ ಮಾಡಿದ, ರೈಟ್. ಅವನು ತಿರುಗಿ ನನಗೆ ಕೇಳಿದ, ಯಾಕೆ ದೇವರಿಗೆ ನಮಸ್ಕಾರ ಮಾಡಬೇಕು? ಯಾಕೆ ದೇವರಿಗೆ ನಮಸ್ಕಾರ ಮಾಡಬೇಕು ಅಂತ ಕೇಳಿದಾಗ ನಮ್ಮಲ್ಲಿ ಏನಾದರೂ ಉತ್ತರವಿದೆಯಾ? ಉತ್ತರವಿದ್ದರೆ ಅದು ನಮಸ್ಕಾರ, ಪ್ರಾಮಾಣಿಕ ನಮಸ್ಕಾರ. ಇಲ್ಲದೆ ಇದ್ರೆ ಮೂಢನಂಬಿಕೆ, ಅದು ಗೊಡ್ಡಿ ನಮಸ್ಕಾರವದು. ಯಾಕೆ ಮಾಡಬೇಕು? ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡುತ್ತಾರೆ, ಯಾಕೆ ಮಾಡಬೇಕು ಅಂತ ಕೇಳಿದಾಗ ನಮ್ಮಲ್ಲಿ ಉತ್ತರವಿಲ್ಲ. ಅದಕ್ಕಾಗಿಯೇ ನಮ್ಮ ಮಕ್ಕಳನ್ನು ನಮಸ್ಕಾರ ಮಾಡಿಸ್ಕೊಳ್ತಾ ಇಲ್ಲ, ಫ್ರೆಂಡ್ಲಿಯಾಗಿ ಬೆಳೆಸ್ತಾ ಇದ್ದೇವೆ ನಾವು. ಯಾಕೆ? ಯಾವ ಕಾರಣಕ್ಕೆ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿಸಿಕೊಳ್ಳಬೇಕು ಮಕ್ಕಳಿಂದ ಎನ್ನುವುದು ತಂದೆ ತಾಯಿಗಳಿಗೆ ಸರಿಯಾದ ಪಿಕ್ಚರ್ ಗೊತ್ತಿಲ್ಲ, ಸರಿಯಾದ ಸ್ಕ್ರಿಪ್ಟ್ ಗೊತ್ತಿಲ್ಲ. ಆದ್ದರಿಂದಾಗಿ ಅದನ್ನು ಮರೆಮಾಚುವುದಕ್ಕಾಗಿ ನಾವೇನ್ ಮಾಡಿದ್ದೇವೆ ಅಂದ್ರೆ ನಮ್ಮ ಮಕ್ಕಳನ್ನು ನಾವು ಫ್ರೆಂಡ್ಲಿಯಾಗಿ ಬೆಳೆಸಿಬಿಡ್ತೇವೆ ಅಂತ ಹೇಳಿ ಅದೊಂದು ಟ್ರೆಂಡ್ ಶುರು ಮಾಡ್ಕೊಂಡ್ಬಿಟ್ಟಿದ್ದೇವೆ. ಇದು ದೇವರದು ಹಾಗೆ. ಯಾಕೆ ನಮಸ್ಕಾರ ಮಾಡಬೇಕು ದೇವರಿಗೆ? ಯಾಕೆ ನಮಸ್ಕಾರ ಮಾಡಬೇಕು ದೇವರಿಗೆ ಅಂದರೆ, ನಮಸ್ಕಾರಕ್ಕೆ ಒಂದೇ ರೀಸನ್, ಆ ವ್ಯಕ್ತಿಯಲ್ಲಿ ಮಹಿಮಾ ಇದೆ ತೋರಿಸುವುದಕ್ಕಾಗಿ. ಮಹಿಮಾ ಜ್ಞಾನ. ಅವನು ದೊಡ್ಡವನು ಹೇಗಾಗ್ತಾನೆ? 2ನೇದು, ದೊಡ್ಡವನು ಹೇಗೆ ಆಗ್ತಾನೆ ಮನುಷ್ಯ? ದೇವರನ್ನು ಬಿಟ್ಟರೆ ಇವತ್ತು ನಾವು ಆರಿಸಿಕೊಂಡದ್ದು ಏನು ಅಂತಂದ್ರೆ, ಒಬ್ಬ ವ್ಯಕ್ತಿಯನ್ನು ದೊಡ್ಡವನನ್ನಾಗಿ ಮಾಡುವುದಕ್ಕಾಗಿ ನಮಗೆ ಬೇಕಾದ ಸರಳ ಉಪಾಯ ಅಂದ್ರೆ, ಈ ವ್ಯಕ್ತಿ ಇಂಥ ದೇವತೆಯ ಅವತಾರ ಅಂತ ಹೇಳಿಬಿಟ್ರೆ ಆಗೋಯ್ತು.
ಅನಾವಶ್ಯಕ, ಅದು ಬೇಕೇ ಆಗಿಲ್ಲ. ಇಂಥ ವ್ಯಕ್ತಿ ಇಂಥವರ ಅವತಾರ ಅಂತ ಹೇಳಿದ ಮಾತ್ರಕ್ಕೆ ಅವನು ದೊಡ್ಡವನಾಗಬೇಕು, ನಮ್ಮಿಂದ ನಮಸ್ಕಾರ ಮಾಡಿಸ್ಕೊಳ್ಬೇಕು ಎನ್ನುವ ಯಾರಪ್ಪನ ಮನೆ ರೂಲ್ ಇಲ್ಲ. ಕರ್ಣನಿಗೆ ಮಾಡ್ತೀರಿ ನಮಸ್ಕಾರ, ರುದ್ರದೇವರಿಗೆ ಮಾಡ್ತೀವಿ, ಅಶ್ವತ್ಥಾಮಾಚಾರ್ಯರಿಗೆ ಮಾಡ್ತೀವಿ ನಮಸ್ಕಾರ. ಅಥವಾ ಇನ್ಯಾರು ಅಸುರ ಪಕ್ಷದೊಳಗೆ ಇರುವ ದೇವತೆಗಳಿಗೆ ನಮಸ್ಕಾರ ಮಾಡ್ತೀವ? ಮಾಡುವುದಿಲ್ಲ. ಯಾಕೆ ಮಾಡುವುದಿಲ್ಲ? ಮಾಡಬಾರದು ಅಲ್ಲ, ಮಾಡುವುದಿಲ್ಲ. ಯಾಕೆ? ಅವನು ದೇವತೆ ಆದರೂ ಧರ್ಮದ ವಿರುದ್ಧದ ಪಕ್ಷದೊಳಗೆ, ಅಧಾರ್ಮಿಕ ಪಕ್ಷದೊಳಗಿದ್ದಾನೆ. ಆದ್ದರಿಂದಾಗಿ ನಾವು ಅವನನ್ನು ಆದರ್ಶವನ್ನಾಗಿ ಸ್ವೀಕಾರ ಮಾಡುವುದಿಲ್ಲ. ಸೊ ಹಾಗಾದರೆ ಕೇವಲ ದೇವತೆಗಳ ಅವತಾರ ಎಂದ ಮಾತ್ರಕ್ಕೆ ಅವನು ನಮಸ್ಕಾರಕ್ಕೆ ಯೋಗ್ಯನಲ್ಲ, ಅರ್ಹನಲ್ಲ. ಇನ್ನು ಅದಕ್ಕೆ ನಾವೇನ್ ಮಾಡ್ತೀವಿ? ಎರಡನೇದು ಅಂದ್ರೆ ಭಾರಿ ಪವಾಡ ಮಾಡ್ತಾರೆ. ನನಗೊಬ್ರು ಕೇಳಿದರು ಹಿಂಗೆ, ಅಲ್ಲ ಗೋಪಾಲಾಚಾರ್ಯ ರಾಮಾಚಾರ್ಯ ಬಗ್ಗೆ ಏನಾದರೂ ಒಂದು ಮಹಿಮಾ ಇದ್ರೆ ಅವರು ಬರೆದು ಕೊಡ್ರಿ. ಏನು ಬೇಕಪ್ಪ? ಇಲ್ಲ ಅವ್ರೇನು ಪವಾಡಗಳು ಮಾಡ್ಯಾರ, ಅವ್ರದ್ದು ಏನದ? ನಾನಂದೆ ಆ ವ್ಯಕ್ತಿಯನ್ನ ಪವಾಡ ಪುರುಷ ಅಂತ ನಾನು ನೋಡೇ ಇಲ್ಲ. ಪವಾಡ ಪುರುಷನನ್ನಾಗಿ ಮಾಡಿ ಆ ವ್ಯಕ್ತಿಯನ್ನು ದೊಡ್ಡವನನ್ನಾಗಿ ಮಾಡಬೇಕಾದ ದಾರಿದ್ರ್ಯ ನನಗೆ ಬಂದಿಲ್ಲ ಅಂದ್ರೆ ಹಾಗಾದ್ರೆ ದೊಡ್ಡವರು ಅಲ್ಲೇನು? ಮಾನ್ಯರಿದ್ದಾರೆ. ಎರಡು ಮಾತಿಲ್ಲ, ಮಾನ್ಯರಿದ್ದಾರೆ, ನಿತ್ಯ ಪ್ರಾತಸ್ಮರಣೀಯರಾಗಿದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಪವಾಡ ಪುರುಷದಿಂದ ದೊಡ್ಡವನನ್ನಾಗಿ ಮಾಡುವುದು ಜಾಯಮಾನದಲ್ಲಿ ಇಲ್ಲ. ಯಾಕೆ? ಸಾಯಿಬಾಬಾನು ಪವಾಡ ಮಾಡ್ತಾನೆ, ನೂರಾರು ಬಾಬಾಗಳು ಪವಾಡ ಮಾಡ್ತಾರೆ. ಸೊ ಅವರೆಲ್ಲರೂ ನಾವು ನಮಸ್ಕಾರ ಮಾಡ್ತೀವ? ಮಾಡುವುದಿಲ್ಲ. ಹಾಗಾದರೆ ನಮಸ್ಕಾರ ಮಾಡಿಸಿಕೊಳ್ಳುವುದಕ್ಕೆ ಯೋಗ್ಯತೆ ಯಾವಾಗೇ? ಅವನು ಯೋಗ್ಯ ಎಂಬುದು ಯಾವಾಗೆ ಅಂತಂದ್ರೆ ಎರಡೂ ಇಲ್ಲ. ದೇವತೆಯೂ ಬೇಡ, ಪವಾಡಗಳು ಬೇಡ. ಆ ವ್ಯಕ್ತಿಯಲ್ಲಿ ಏನು ಗುಣಗಳಿವೆ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ಸಾಕು, ನಮ್ಮ ತಲೆ ಆಟೋಮೆಟಿಕ್ಲಿ ತಲೆ ಬಾಗತ್ತೆ. ಯಾರಪ್ಪನ ನಮಸ್ಕಾರ ಮಾಡು ಅಂತ ಹೇಳೋದು ಬೇಕಾಗಿಲ್ಲ. ಅವನು ಎಷ್ಟು ಉಪಕಾರ ಮಾಡಿದ್ದಾನೆ, ಎಷ್ಟು ದಯ ಮಾಡಿದ್ದಾನೆ, ಎಷ್ಟು ಸಹನೆ ಇದೆ, ಎಷ್ಟು ಕ್ಷಮ ಇದೆ, ಎಷ್ಟು ಸಾಮರ್ಥ್ಯವಿದೆ, ಎಷ್ಟು ಶಕ್ತಿ ಇದೆ, ಎಷ್ಟು ಬಲವಿದೆ, ಏನೆಲ್ಲ ಮಾಡಿದ್ದಾನೆ, ಅವನ ಗುಣಗಳನ್ನು ನಾವು ಲೀಸ್ಟ್ ಔಟ್ ಮಾಡಿ ಆ ಗುಣಗಳನ್ನು ಮೆಚ್ಚಿಕೊಂಡು ಬಿಟ್ಟರೆ ಸಾಕು, ಆಟೋಮೆಟಿಕ್ಲಿ ನಮ್ಮ ತಲೆ ಬಾಗತ್ತೆ. ನಾವು ತಲೆ ಬಾಗೋದು ಬೇಕೇ ಆಗಿಲ್ಲ. ಕನ್ವಿನ್ಸ್ ಆಗಿಲ್ವಾ? ನಾ ಕನ್ವಿನ್ಸ್ ಮಾಡ್ತೇನೆ. ಎರಡು ದೃಷ್ಟಾಂತ ಹೇಳ್ತೇನೆ. ಎಲ್ಲ ತಾಯಂದಿರಿದ್ದೇನೆ. ನಿಮ್ಮ ಮಗ ಒಬ್ಬ ಹುಡುಗನ ಕರ್ಕೊಂಡು ಬರ್ತಾನೆ ಮನೆಗೆ. ಫಸ್ಟ್ ರಿಯಾಕ್ಷನ್ ನಿಮ್ದೇನಿರುತ್ತೆ? ಯಾಕೆ ಕಂಡವ್ನು ಕರ್ಕೊಂಡು ಬರ್ತೀವಿ? ಇಲ್ಲ, ನಿಮ್ದೆಲ್ಲ ಸ್ಕೂಲ್ನೊಳಗೆ ಇಟ್ಕೊಳ್ರಿ ಅದನ್ನೆಲ್ಲ, ಇಲ್ಲೆಲ್ಲ ಮನೆ ತನಕ ಬರಬಾರ್ದು. ಮಗ ಹೇಳ್ತಾನೆ, ಅಮ್ಮ ನನ್ನ ಫ್ರೆಂಡ್ ಇದ್ದಾನೆ ಕಂಪೌಂಡ್ನಲ್ಲಿಲ್ರಿ, ಅಲ್ಲೇ ಮಾತಾಡಿ ಅಲ್ಲಿಂದಲ್ಲೇ ಕಳಿಸ್ಬೇಕು. ಅಲ್ಲಮ್ಮ, ಅವನ ಜೊತೆಗೆ ಕೂತು ಪರೀಕ್ಷೆಯೊಳಗೆ ಬರೆದು ತಯಾರು ಮಾಡಿದ್ದಕ್ಕಾಗಿ ಪರೀಕ್ಷೆಗೆ ಒಳ್ಳೆ ಮಾರ್ಕ್ಸ್ ಬಂದಿದ್ದೀನಿ ನಾನು. ಹಾಗಾದ್ರೆ ಸಿಟೌಟ್ನಾಗ ಕೂತಿರಿ ಮಾತಾಡ. ಅಲ್ಲಮ್ಮ, ಮೊನ್ನೆ ಜೋಗ ಜಲಪಾತಕ್ಕೆ ಹೋಗಿದ್ನಲ್ಲ, ಅಲ್ಲಿ ಕೆಳಗೆ ಬಿದ್ದು ಸಾಯ್ತಿದ್ದೆ, ಇವನೇ ಕೈ ಹಿಡಿದು ಬದುಕಿಸಿದ. ಹಾಗಾದ್ರೆ ಬರ್ಯೋ ಮಾರಾಯ, ಇಬ್ರು ನನ್ನ ಮಕ್ಕಳು ಅಂತೇಳಿ ಒಂದೇ ಟೇಬಲ್ ಮೇಲೆ ಊಟಕ್ಕೆ ಹಾಕ್ತಾನೆ. ರೈಟ್? ಯಾಕೆ ಪ್ರೇಮ ಹುಟ್ಟಿತು? ಮೊದಲಿಗೆ ಪ್ರೇಮ ಹುಟ್ಟಿಲ್ಲ ಯಾಕೆ? ಸ್ಕೂಲಿನೊಳಗೇನೆ ನಿಮ್ಮ ವ್ಯವಹಾರ ಇಟ್ಕೊಳ್ರಿ, ಮನೆ ತನಕ ತರಬಾರ್ದು ಅಂತ ಬೈದ್ಲ ಯಾಕೆ? ಮುಂದೆ ಮನೆಯೊಳಗೆ ನೀನೂ ನನ್ನ ಮಗನೇ ಅಪ್ಪ ಅಂತ ಹೇಳಿ ಒಂದೇ ಟೇಬಲ್ ಮೇಲೆ ಊಟಕ್ಕೆ ಹಾಕಿದ್ಲು ಯಾಕೆ? ಪರಿಚಯ ಅಲ್ಲ. ಅವನ ಜೊತೆಗೆ ಓದಿದೆ, ಅವನು ಉಪಕಾರ ಮಾಡಿದ, ಅವನು ಪ್ರಾಣ ಬದುಕಿಸಿದ, ಅವನು ಪ್ರಾಣ ಕೊಟ್ಟ ಎನ್ನುವಂತಹ ಗುಣಗಳ ಜ್ಞಾನವಾದದ್ದಕ್ಕಾಗಿ ಆಟೋಮೆಟಿಕ್ಲಿ ಪ್ರೇಮ ಹುಟ್ಟಿತ್ತು ಅವನ ಮೇಲೆ. ನನ್ನ ಮಗ ಅನ್ನುವಷ್ಟು ಪ್ರೇಮ ಹುಟ್ಟಿತ್ತು. ನಿಮ್ಮ ಪರಿಚಯ ನನಗಿದೆ, ನೀವು ನನ್ನ ತಾಯಿ ಆಗಬೇಕಾಗಿಲ್ಲ, ನಾವು ನನಗೆ ಮಗನಾಗಬೇಕಾಗಿಲ್ಲ. ಪರಿಚಯವಿದ್ರೆ ಆಗಬೇಕು ಅಂತೇನಿಲ್ಲ. ನನ್ನ ಪರಿಚಯ ಪೇಪರ್ನಾಗ ಬರುತ್ತೆ, ನನ್ನ ಪರಿಚಯ ಟಿವಿ ಒಳಗೆ ಬರುತ್ತೆ, ಬೇಕಾದ ಬರುತ್ತೆ. ಪರಿಚಯವಿದ್ರೆ ಅಲ್ಲ, ನನ್ನ ಗುಣಗಳು, ವ್ಯಕ್ತಿಯ ಗುಣಗಳ ಜ್ಞಾನವಾದಾಗ ಏನಾಗುತ್ತೆ? ಆ ಗುಣವಂತಿಕೆ ಏನ್ ಮಾಡುತ್ತೆ ಅಂದ್ರೆ ಎದುರಿನ ವ್ಯಕ್ತಿಯೊಳಗೆ ಬಹಳ ಮಹಿಮಾ ಜ್ಞಾನವನ್ನು ಹುಟ್ಟಿಸಿ ಹಾಕಿ ತಲೆಬಾಗುವಂತೆ ಮಾಡಿಬಿಡುತ್ತೆ. ಕನ್ವಿನ್ಸ್ ಆಯ್ತಲ್ಲ? ಹಾಗಾಗಿ ಯಾವುದೇ ವ್ಯಕ್ತಿಯ ಬಗ್ಗೆ, ಅದು ದೇವರಾಗಬಹುದು, ನಮ್ಮ ಅಪ್ಪ ಆಗ್ಬೋದು, ನನ್ನ ಮಕ್ಕಳಾಗ್ಬೋದು,
ಅಥವಾ ಸಮಾಜವಾಗಬಹುದು. ಯಾವುದೇ ವ್ಯಕ್ತಿಯ ಬಗ್ಗೆ ಅವನ ಬಗ್ಗೆ ಒಂದು ಪ್ರೇಮ ಹುಟ್ಟಬೇಕು, ಪ್ರೀತಿ ಹುಟ್ಟಬೇಕು, ಅವನಲ್ಲಿ ಒಂದು ಗೌರವ ಹುಟ್ಟಬೇಕು, ಅವನಲ್ಲಿ ಆದರ ಹುಟ್ಟಬೇಕು ಅಂತಂದ್ರೆ ಸರಳವಾದ ಉಪಾಯ ಆ ವ್ಯಕ್ತಿಯಲ್ಲಿ ಗುಣಗಳ ಜ್ಞಾನವಾಗ್ತಾ ಹೋದ ಹಾಗೆ ನಮ್ಮ ನಿರ್ಮಲವಾಗಿರ್ತಕ್ಕಂತಹ ಭಕ್ತಿ ಹುಟ್ಟುತ್ತಾ ಹೋಗಿಬಿಡುತ್ತೆ. ಅದು ಕಮರ್ಷಿಯಲ್ ಭಕ್ತಿ ಆಗಿರೋದಿಲ್ಲ, ಅದು ಬೂಟಾಟಿಕೆ ಭಕ್ತಿ ಆಗಿರೋದಿಲ್ಲ, ಅದು ಮೂಢನಂಬಿಕೆಯ ಭಕ್ತಿ ಆಗಿರೋದಿಲ್ಲ, ಅದು ಅತ್ಯಂತ 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 ಪ್ರಾಮಾಣಿಕವಾದ ಭಕ್ತಿ ಆಗಿರುತ್ತೆ. ಸೊ ಈಗ ನಾವು ದೇವರತ್ರ ನಾವು ವಿಚಾರವನ್ನು ಮಾಡ್ತಾ ಇರುವಾಗ ನಾವು ಮಾಡುವ ಭಕ್ತಿ ಇದು ಬೂಟಾಟಿಕೆಯ ಭಕ್ತಿಯ, ನಾವು ಮಾಡುವ ಭಕ್ತಿ ಇದು ಕಾಟಾಚಾರದ ಭಕ್ತಿಯ, ಮೂಢನಂಬಿಕೆಯ ಭಕ್ತಿಯ, ಪ್ರಾಮಾಣಿಕವಾದ ಭಕ್ತಿಯ? ಇದರ ಬಗ್ಗೆ ಹೆಚ್ಚು ವಿವರಣೆ ಮಾಡೋದಿಲ್ಲ. ಇವತ್ತು ರಾತ್ರಿ ಮಲಗಿದಾಗ ನಿಮ್ಗೆ ಬಹಳ ಟೈಮ್ ಇರುತ್ತೆ, ಮನಸ್ಸಿನೊಳಗೆ ವಿಚಾರವನ್ನು ಮಾಡೋಣ. ಹಾಗಾದರೆ ಈಗ ನಾನು ಹೇಳಲಿಕ್ಕೆ ಹೊರಡೋದೇನು ಅಂತಂದರೆ, ದೇವರಲ್ಲಿ ಭಕ್ತಿ ಹುಟ್ಟಬೇಕಾದ್ರೆ ಗುಣಗಳ ಜ್ಞಾನವಾಗಬೇಕು. ಗುಣಗಳ ಜ್ಞಾನ, ಆ ಗುಣಗಳಲ್ಲಿ ಮೊಟ್ಟ ಮೊದಲನೇ ಗುಣ ದೇವರು ದೊಡ್ಡವನಿದ್ದಾನೆ. ದೊಡ್ಡವನಿದ್ದಾನೆ ಅಂದರೆ ಸರ್ವೋತ್ತಮನಾಗಿದ್ದಾನೆ, ಸ್ವತಂತ್ರನ. ಯಾಕೆ ಸರ್ವೋತ್ತಮ? ಯಾಕೆ ಸರ್ವೋತ್ತಮ? ಅವನು ಸ್ವತಂತ್ರನಾಗಿದ್ದಾನೆ, ಆದ್ದರಿಂದಾಗಿ ಸರ್ವೋತ್ತಮನಾಗಿದ್ದಾನೆ ಎನ್ನುವ ತಿಳುವಳಿಕೆ ಎಷ್ಟು ಗಟ್ಟಿಯಾಗತ್ತೆ ಅಷ್ಟು ಭಕ್ತಿ ಬೆಳೆಯುತ್ತೆ. ಕರುಣಾಸಾಗರನಾಗಿದ್ದಾನೆ, ದಯೆ ಮಾಡ್ತಾನೆ, ಕ್ಷಮೆ ಮಾಡ್ತಾನೆ, ಅನಂತ 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 ಉಪಕಾರವನ್ನು ಮಾಡ್ತಾನೆ. ಹೀಗೆ ಒಂದೊಂದು ಒಂದೊಂದು ಜ್ಞಾನ ಆದಾಗೆ ಆದಾಗೆ, ಗುಣಗಳ ಜ್ಞಾನ ಆದಾಗೆ ಆದಾಗೆ ಯಾರಪ್ಪನೂ ನಮಗೆ ಭಕ್ತಿ ಮಾಡು ಅಂತ ಹೇಳಬೇಕಾದದ್ದೇ ಇಲ್ಲ. ಶ್ರೀಮದಾಚಾರ್ಯರು ಕೂಡ ಎಲ್ಲೂ ಭಕ್ತಿ ಈ ಥರದೊಂದು ಕಾನ್ಸೆಪ್ಟ್ ಇದೆ, ಭಕ್ತಿ ಅನ್ನ ಇದ್ದಾಗೆ ಹುಳಿ ಇದ್ದಾಗೆ ಏನೋ ಒಂದು ಇದೆ ಭಕ್ತಿ, ಅದನ್ನು ನೀನು ರೂಢಿಸಿಕೊಂತ ಹೇಳೇ ಇಲ್ಲ. ಏನು ಹೇಳಿದ್ದಾರೆ? ಮಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಭಕ್ತಿ. ದೇವರ ಮಹಾತ್ಮ್ಯ ಜ್ಞಾನ ಎಷ್ಟು ಮಾಡ್ತಾ ಹೋಗ್ತೇವೆ ಅಷ್ಟು ಭಕ್ತಿ ನಮ್ಮಲ್ಲಿ ಬರ್ತಾ ಹೋಗ್ತೇವೆ, ಬೆಳೀತಾ ಹೋಗುತ್ತೆ, ಬೆಳೀತಾ ಹೋಗುತ್ತೆ. ಎಷ್ಟರ ಮಟ್ಟಿಗೆ ಬೆಳೆಯುತ್ತೆ ಅಂತಂದ್ರೆ ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆ ಮಟ್ಟಕ್ಕೆ ಬೆಳೆದು ಬಿಡುತ್ತೆ, ಆ ಮಟ್ಟಕ್ಕೆ ಬೆಳೆದು ಬಿಡುತ್ತೆ. ಇಷ್ಟು ಕೇಳಿದಾಗ ನಮ್ಮ ತಲೆಯಲ್ಲಿ ಒಂದು ಬರುತ್ತೆ, ನಾವು ಭಕ್ತಿ ಮಾಡೋರಲ್ಲ, ಜಾರಿಕೊಳ್ಳೋರು ನಾವು. ಆ ಜಾರಿಕೊಳ್ಳೋದಕ್ಕೂ ನಾವು ಪೆದ್ದರು ಅಂತ ಜಾರಿಕೊಳ್ಳೋದಿಲ್ಲ. ಅಂದ್ರೆ ಇಷ್ಟೆಲ್ಲ ಗುಣಗಳನ್ನು ಲಿಸ್ಟ್ ಔಟ್ ಮಾಡಿಕೊಳ್ಳುವ ಶಕ್ತಿ ನನ್ನಲ್ಲಿಲ್ಲ, ಹೇಗೆ ಮಾಡಬೇಕು ಅಂತ ನಾವೆಂದಿಗೂ ಅನ್ನೋದಿಲ್ಲ. ನಾವೇನಂತೀವಿ ಸರಳ ಉಪಾಯ ಅಂತಂದ್ರೆ ನಮ್ಮ ಯೋಗ್ಯತಾ ಇರ್ಬೇಕಲ್ಲ. ನಿನ್ನ ಯೋಗ್ಯತಾ ಏನಿದೆ ಯಾರಪ್ಪೂ ಗೊತ್ತು. ಇಲ್ಲಿದ್ದವ್ರು ಯಾರಿಗೊಂದ್ರು ನಮ್ಮ ಯೋಗ್ಯತೆ ಏನಿದೆ ಗೊತ್ತಿಲ್ಲ, ನಮ್ಮ ಯೋಗ್ಯತೆ ಏನಿದೆ ಗೊತ್ತಿಲ್ಲ. ನಮ್ಮ ಯೋಗ್ಯತೆ ಏನಿದೆ ಅಂತ ತಿಳಿಸುವವರು ಯಾರು ಇನ್ನೂ ಇಲ್ಲಿ ತನಕ ಬಂದಿಲ್ಲ. ಸೊ ಹಾಗಾದ್ರೆ ನಾವೇ ತಿಳಿದುಕೊಳ್ಳಬೇಕು. ಹೇಗೆ ತಿಳಿದುಕೊಳ್ಳೋದು? ನಮ್ಮ ದೈನಂದಿನ ಲೈಫಿನೊಳಗೇನೆ ನಾವು ತಿಳಿದುಕೊಳ್ಳಬಹುದು ನಮ್ಮ ಯೋಗ್ಯತೆ ಎಷ್ಟಿದೆ. ಈ ಭಕ್ತಿಯೊಳಗೆ ಗುಣಗಳ ಲಿಸ್ಟ್ ಔಟ್ನೊಳಗೆ ಒಂದು ಗುಣ ಯಾವುದು? ವಿಶ್ವಾಸ, ಭರವಸೆ. ಹೌದಾ? ನೀವೆಲ್ಲ ಬೆಂಗಳೂರಿಂದ ಬಂದಿರಿ ಅನ್ಸುತ್ತೆ. 500-600 ರೂಪಾಯಿ ಟಿಕೆಟ್ ತೆಗಿಸಿ ಎ ಸಿ ಒಳಗೆ ಬಂದದ್ದು. ಚಾದರ ಹಚ್ಚೋದು ಗಟ್ಟುಮುಟ್ಟು ಮಲಗಿರ್ತೀವೋ ಇಲ್ಲ? ನಾನು ಮಲಗಿರ್ತೀನಿ, ನೀವು ಮಲಗಿರ್ತೀವಿ. ಒಂದು ಕ್ಷಣ ಯಾವಾಗಾದರೂ ನಮ್ಮ ಹಾಗೆ ಈ ಡ್ರೈವರ್ ಮಲಗ್ಯಾನ ಅಂತ ಸಂಶಯ ಬಂದದನ? ಎಂದಿಗೂ ಬಂದಿಲ್ಲ. ಇಷ್ಟು ವರ್ಷ ಆಗಿ ಓಡಾಡ್ತಾ ಇದ್ದೀನಿ, ನನಗಂತೂ ಬಂದಿಲ್ಲ ಇನ್ನೂ ತನಕ. ಯಾಕೆ ಬಂದಿಲ್ಲ ಅಂದ್ರೆ ಆ ಪೈಲಟಿನ ಮೇಲೆ, ಆ ಡ್ರೈವರ್ ಮೇಲೆ ಅಷ್ಟು ವಿಶ್ವಾಸ, ಅಷ್ಟು ಭರವಸೆ ನನಗೆ. ಅಂದ್ರೆ ವಿಶ್ವಾಸ ಮಾಡುವ ತರೀಕ ನನ್ನಲ್ಲಿ ಅದನ್ನೋ ಇಲ್ಲ, ಗಟ್ಟುಮುಟ್ಟದ. ಭರವಸೆ ಮಾಡುವ ತರೀಕ ಅದನ್ನೋ ಇಲ್ಲ, ಗಟ್ಟುಮುಟ್ಟದ. ಹಾಗಾದ್ರೆ ದೇವರ ಮೇಲೆ ಯಾಕೆ ಆ ವಿಶ್ವಾಸವಿಲ್ಲ? ದೇವರ ಮೇಲೆ ಯಾಕೆ ಆ ಭರವಸೆ ಇಲ್ಲ? ನೀ ಯಾರು ನನಗೆ ಹೇಳೋನು? ನೀ ಕುರ್ಚಿ ಮೇಲೆ ಕೂತದ್ದಕ್ಕಾಗಿ ನಮಗೆ ದೇವ್ರ ಮೇಲೆ ವಿಶ್ವಾಸ ಇಲ್ಲ, ದೇವ್ರ ಮೇಲೆ ಭರವಸೆ ಇಲ್ಲ ಅಂತ ನೀವ್ಯಾರು ನನಗೆ ಹೇಳೋರು? ನಾನು ಯಾರೂ ಅಲ್ಲ. ನಾಳೆ ದಿನ ಇಂಥದ್ದು ಬೇಕು, ನಿನ್ನೆ ಬೇಡಿ ನಾನೊಂದು ಏನೊಂದು ದುಡ್ಡು ಬೇಕು, ಮನಿ ಬೇಕು, ಕಾರ್ ಬೇಕು, ಏನೋ ಒಂದು ದೇವರಿಗೆ ಬೇಡಿ ನಾನು. ಇವತ್ತು ಬೇಡಿದ ಮೇಲೆ ನಾಳೆ ದಿನ ಪುನಃ ಅದನ್ನೇ ಬೇಡ್ತೇನೆ. ಇದರ ಅರ್ಥವೇನು? ನಿನ್ನೆ ಬೇಡಿದಾಗ ದೇವರು ಕೊಟ್ಟೇ ಕೊಡ್ತಾನೆ ಅನ್ನೋ ವಿಶ್ವಾಸ ಇಲ್ಲ, ಭರವಸೆ ಇಲ್ಲ. ಆದ್ರಿಂದಾಗಿ ಎಲ್ಲ ಮರುದಿನ ಬೇಡೋದು. ಸೊ ಇದರಿಂದ ಗೊತ್ತಾಗುತ್ತೆ ದೇವರ ಮೇಲೆ ನಮಗಂತೂ ವಿಶ್ವಾಸವಿಲ್ಲ, ಭರವಸೆ ಇಲ್ಲ. ನಾನಂತೂ ಹಾಗೆ ತಿಳ್ಕೊಂಡಿದ್ದು.
ಹೀಗೆ ನಮ್ಮಲ್ಲಿ ನಮ್ಮ ಗುಣಗಳು ಏನಿವೆ, ವಿಶ್ವಾಸ ಭಕ್ತಿಯಿಂದ ಆರಂಭಿಸಿಕೊಂಡು ಎಷ್ಟೆಲ್ಲ ಗುಣಗಳಿವೆ, ಅಷ್ಟೆಲ್ಲ ಗುಣಗಳನ್ನು ಅಭಿವ್ಯಕ್ತ ಮಾಡಿಕೊಳ್ಳುವ ದಿವ್ಯವಾದ ಶಕ್ತಿ ಸಾಮರ್ಥ್ಯ ಅತ್ಯದ್ಭುತ ರೀತಿಯಿಂದ ದೇವರು ನಮಗೆ ಕೊಟ್ಟಿದ್ದಾನೆ. ಅದು ಇನ್ಬಿಲ್ಟ್ ಆಗಿ ಕೊಟ್ಟಿದ್ದಾನೆ, ಅದು ಅಪ್ರತಿಮವಾಗಿ ಕೊಟ್ಟಿದ್ದಾನೆ. ಇದರಲ್ಲಿ ಎಳ್ಳಷ್ಟು ಸಂಶಯ ನನಗಂತೂ ಇಲ್ಲ. ಈ ಮೊಬೈಲ್ಗಳ ಮೂಲೆ ಜ್ಞಾನ ಇವತ್ತಿನ ಹುಡುಗರಿಗಿದೆ. ಅದಕ್ಕಾದ್ರೆ ಶಾಸ್ತ್ರಜ್ಞಾನ ಮಾಡಿಕೊಳ್ಳಿಕ್ಕೆ ಕಷ್ಟವಾ? ಯಾವುದೂ ಕಷ್ಟ ಇಲ್ಲ, ಎಲ್ಲನೂ ಇದೆ. ನನ್ನ ಯೋಗ್ಯತೆ ಇದೆ, ಜಸ್ಟ್ ನನ್ನ ಪ್ರಯತ್ನ ಇಲ್ಲ. ಯಾಕೆಂತಂದ್ರೆ ನಾನು ಪಲಾಯನವಾದಿಯಾಗಿದ್ದೇನೆ, ಪ್ರಯತ್ನ ಪಡುವುದಕ್ಕೆ ಆಸಕ್ತಿ ಪಡುವುದಿಲ್ಲ, ಇಂಟ್ರೆಸ್ಟ್ ಪಡುವುದಿಲ್ಲ, ಓಡಿ ಹೋಗುವ ನಾನು ಆಗಿದ್ದೇನೆ. ಆದ್ದರಿಂದಾಗಿ ಅದರ ಬಗ್ಗೆ ನಾನು ಹೋಗುವುದಿಲ್ಲ. ಹಾಗಾದರೆ ದೇವರಲ್ಲಿ ಮೊಟ್ಟ ಮೊದಲನೇ ಈ ವಿಶ್ವಾಸ ಭಕ್ತಿ ಭರವಸೆ ಇವುಗಳಿಂದ ಆರಂಭಿಸಿಕೊಂಡು ಮೇಲಿನ ಗುಣ ಯಾವುದು? ಅದು ಸ್ವತಂತ್ರ. ಈ ಸ್ವತಂತ್ರ ಅಂದ್ರೆ ಅರ್ಥವೇನು? ಶಾಸ್ತ್ರಗಳಲ್ಲಿ ಏನು ಸ್ವಾತಂತ್ರ್ಯ ಕೇಳ್ತಾರೆ, ಇದನ್ನು ಪುರಂದರದಾಸರು ತಮ್ಮ ಸುಳಾದಿಗಳೊಳಗೆ ಹೇಗೆ ಅಪ್ಲೈ ಮಾಡಿಕೊಂಡಿದ್ದಾರೆ ಅದನ್ನು ನಾನು ವಿವರವಾಗಿ ತಿಳಿಸ್ತೇನೆ. ಸ್ವತಂತ್ರ ಅಂದ್ರೆ ಏನು? ಯಾರ ಅಪೇಕ್ಷೆ ಇಲ್ಲದೇನೆ ತನ್ನ ಇಚ್ಛೆಗೆ ತಕ್ಕ ಹಾಗೆ ತಾನು ಏನೂ ಮಾಡುವುದಕ್ಕೆ ಯಾರಿಗೆ ಸಾಮರ್ಥ್ಯವಿದೆ ಅವನು ಸ್ವತಂತ್ರ. ಯಾರನ್ನೂ ಅವಲಂಬಿಸದೇನೆ, ಯಾರ ಸಹಾಯವೂ ಇಲ್ಲದೇನೆ ತನ್ನ ಇಚ್ಛೆಗೆ ತಕ್ಕ ಹಾಗೆ ನಾನು ಏನು ಬೇಕಾದ್ದು ಮಾಡ್ತೇನೆ ಅಂತ ಹೇಳುವುದಲ್ಲ, ಅದನ್ನು ಮಾಡುವವನು ಯಾರು? ಅವನು ಸ್ವತಂತ್ರ. ಅಂದರೆ ಏನು ಅಂತಂದ್ರೆ ಶಾಸ್ತ್ರದೊಳಗೆ ಒಂದು ಮಾತು ಹೇಳ್ತಾಳೆ, ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಮರ್ಥ ದೇವ. ಮೊಬೈಲ್ ಹುಟ್ಟಿಸಲಿಕ್ಕೆ ತಗೊಳ್ಳಿಕ್ಕೆ ನಾನು ಸಮರ್ಥ, ಇದನ್ನು ಪುಡಿ ಮಾಡಲಿಕ್ಕೆ ನನಗೆ ಸಾಮರ್ಥ್ಯವಿಲ್ಲ. ನಮ್ಮದೇ ಅದ ಆದರೆ ಹಿಂಗೆ ಕೆಳಗೆ ಇಡಬೇಕಾದ್ರೂ ಭಾಳ ನಾಜೂಕವಾಗಿ ಇಡ್ತೇನೆ ಹೊರತು ಅದಕ್ಕೇನು ಖರೋಚಾಗದಿದ್ದಂಗೆ ನೋಡ್ತಾರೆ. ಯಾಕೆ? ಅದನ್ನು ಮುರಿದು ಹಾಕೋದಕ್ಕೆ ನನಗೆ ಶಕ್ತಿ ಇಲ್ಲ. ತಪ್ಪಿ ನಾನು ಮುರಿದು ಹಾಕಿನಿ ಅಂತ ತಿಳ್ಕೊಡ್ರಿ, ನಿಮ್ಮ ಮುಂದೆ ನನ್ನ ಸಾಮರ್ಥ್ಯ ತೋರಿಸ್ಬೇಕಾಗಿದೆ, ನನಗೂ ಇದೆ ಅಂತ ಹೇಳೋದು ಆಕೆ ಅಪ್ಪಳಿಸದೆ ಮುರಿತು, ಅದನ್ನು ಪುನಃ ಜೋಡಿಸುವುದಕ್ಕೆ ಏನ್ಲಾಗ ಹೊಡೆದ್ರು ಸಾಮರ್ಥ್ಯವಿಲ್ಲ. ಸೊ ಕರ್ತುಂ ಸಾಮರ್ಥ್ಯವಿಲ್ಲ, ಮೊಬೈಲ್ ಹುಟ್ಟಾಕ್ಲಿಕ್ಕೂ ನನಗೆ ಬರೋದಿಲ್ಲ, ಮೊಬೈಲ್ ಇಲ್ಲದೆ ಇರುವಂತೂ ಮಾಡ್ಲಿಕ್ಕೆ ಬರುವುದಿಲ್ಲ. ಅಷ್ಟೇ ಅಲ್ಲ, ಇದೇ ಮೊಬೈಲನ್ನೇ ಮಹತ್ತತ್ವವನ್ನಾಗಿ ಮಾಡಿಬಿಡ್ತಾನೆ ದೇವರು. ಅನ್ಯಥಾ ಕರ್ತುಂ ಅಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ದೇವರು. ಆ ದೊಡ್ಡದಾದ ಮಹತ್ತತ್ವವನ್ನು ಒಂದು ಮೊಬೈಲ್ ಮಾಡಿಡ್ಬೋದು, ಸಣ್ಣದಾಗಿರ್ತಕ್ಕಂಥ ಒಂದು ದರಿದ್ರವಾದ ವಸ್ತುವನ್ನು ಮೊಬೈಲ್ ಮಾಡಿಡ್ಬೋದು. ಏನ್ ಬೇಕಾದ್ರೂ ಮಾಡುವುದಕ್ಕೆ ಅವನಿಗೆ ಸಾಮರ್ಥ್ಯವಿದೆ. ಆದ್ದರಿಂದಾಗಿ ಆ ದೇವರನ್ನು ಏನಂತ ಕರೆಯೋದು ನಾವು? ಸ್ವತಂತ್ರ. ಅದಕ್ಕಾಗಿ ಶಾಸ್ತ್ರ ಏನು ಹೇಳುತ್ತೆ ಅಂತಂದ್ರೆ, ಯಥಾ ದಾರುಮಯಿ ಯೋಷ, ಶ್ರೀಮದ್ ಆಚಾರ್ಯರು ಕೊಡೋ ಒಂದು ಅದ್ಭುತವಾದ ಶ್ಲೋಕ ನಿರ್ಣಯ. ದಾರುಮಯಿ ಯೋಷ, ಕಟ್ಟಿಗೆಯ ಗೊಂಬೆ ಇರುತ್ತೆ. ಅವು ಹಿರಿಯರು ನೀವೆಲ್ಲ ನೋಡ್ಬೇಕು, ಅವು ಗೊಂಬೆ ಕಟ್ಟಿ ಆಟ ಆಡಿಸ್ತಿದ್ರು ಹಿಂದಕ್ಕೆ. ಈ ಮೊಬೈಲ್ ಬಂದಾಗ ಅವು ಗೊತ್ತಾಗುವುದಿಲ್ಲ, ಆಟ ಆಡಿಸ್ತಿದ್ರು. ಕಟ್ಟಿಗೆಯ ಗೊಂಬೆಯನ್ನು ಹಿಂದಿದ್ದವನು ಹೇಗೆ ಬೇಕೋ ಹಾಗೆ ಕುಣಿಸ್ತಾನೆ, ಆಟವಾಡಿಸ್ತಾನಲ್ಲ, ಆಗ ನಮ್ಮೆಲ್ಲರನ್ನೂ ಕೂಡ ದೇವರು ಹೇಗೆ ಬೇಕೋ ಹಾಗೆ ಆಟ ಆಡಿಸ್ತಾನೆ. ಅದನ್ನು ಕೆಳಗೆ ಮಾಡ್ತಾನೆ, ಅದನ್ನು ಮೇಲೆ ಮಾಡ್ತಾನೆ, ಅದನ್ನು ಇದ್ದಾಗೆ ಮಾಡ್ತಾನೆ, ಅದು ಇಲ್ಲದೆ ಇದ್ದಾಗೆ ಮಾಡ್ತಾನೆ. ಆ ವಸ್ತುವನ್ನು ಇನ್ನೊಂದೇನೋ ರೀತಿಯಿಂದ ಮಾರ್ಪಾಡು ಮಾಡ್ತಾನೆ. ಏನು ಬೇಕಾದ್ದು ಮಾಡೋದಕ್ಕೆ ಸಾಮರ್ಥ್ಯವಿದೆ. ಅಂದ್ರೆ ಈ ಚಿಂತನೆ ಕಾನ್ಸೆಪ್ಟ್ ಎಷ್ಟು ದೊಡ್ಡದಿದೆ ಅಂತಂದ್ರೆ ಊಹೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ನಾನೊಬ್ಬ ಪೆದ್ದ, ನಾನೊಬ್ಬ ದಡ್ಡನ, ನನ್ನನ್ನು ಬಹಳ ಬುದ್ಧಿವಂತನನ್ನಾಗಿ ಮಾಡ್ತಾನೆ ದೇವರು. ನಾನು ದರಿದ್ರನ, ನನ್ನನ್ನು ಬಹಳ ಶ್ರೀಮಂತನನ್ನಾಗಿ ಮಾಡ್ತಾನೆ ದೇವರು. ನಾನು ಭಾರಿ ಶ್ರೀಮಂತನ, ನನ್ನನ್ನು ಅಷ್ಟ ದರಿದ್ರನನ್ನಾಗಿ ಮಾಡ್ತಾನೆ ದೇವರು. ನಾನು ಬಹಳ ಚಂದಿದ್ದೀನ, ನನ್ನನ್ನು ಕುರುಪಿಯಾಗಿ ಮಾಡ್ತಾನೆ. ನಾನು ಬಹಳ ಕುರುಪಿಯಾಗಿದ್ದೆ, ನನ್ನನ್ನು ಅಪ್ರತಿಮ ಚಲವನನ್ನಾಗಿ ಮಾಡಿಬಿಡ್ತಾನೆ ದೇವರು. ಏನು ಮಾಡುವುದಕ್ಕೂ ಸಾಮರ್ಥ್ಯವಿದೆ ದೇವರು. ಅಂದ್ರೆ ಒಬ್ಬ ದೇವರನ್ನು ಚಿಂತನೆಯನ್ನು ಮಾಡ್ತಾ ಇರುವಾಗ ಇವನು ಸ್ವತಂತ್ರ, ಇವನು ಸ್ವತಂತ್ರ, ಇವನು ಸ್ವತಂತ್ರ, ಇವನು ಸ್ವತಂತ್ರ, ಇವನು ಸ್ವತಂತ್ರ ಎಂಬುದಾಗಿ ಗಟ್ಟಿಯಾಗಿ ಚಿಂತನೆಯನ್ನು ಮಾಡ್ತಾ ಅದನ್ನು ಆತ್ಮಸಾತ್ ಮಾಡಿಕೊಂಡು ಬಿಟ್ರೆ ಏನ್ ಹೇಳ್ತಾರೆ ಅಂದ್ರೆ, ಯಂ ಕಾಮಯೇ ತಂ ತಂ ಉಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಸ. ಲಕ್ಷ್ಮೀದೇವಿ ಹೇಳ್ತಾಳೆ, ದೇವರ ಮಹಿಮೆ ದೂರದ್ದು.
ಎಂ ಕಾಮಯೇ ತಂದ ಉಗ್ರಂ ಕೊಡಾಮಿ, ಯಾರನ್ನು ಕುರಿತು ನಾನು ಅಪೇಕ್ಷೆ ಪಡ್ತೇನೆ ಅವನು ರುದ್ರನಾಗ್ತಾನೆ. ನೀ ರುದ್ರ ಆಗ್ಬೇಕು, ರುದ್ರ ಆಗ್ತಾನೆ. ತಂ ಬ್ರಹ್ಮಾಣಂ ಕರೋಮಿ, ಅವನನ್ನು ಬ್ರಹ್ಮನನ್ನಾಗಿ ಮಾಡ್ತಾನೆ. ತಂ ಸುಮೇಧಸಂ ಕರೋಮಿ, ಅವನನ್ನು ಬುದ್ಧಿವಂತನನ್ನಾಗಿ ಮಾಡ್ತಾನೆ. ಏನ್ ಬೇಕಾದ್ದು ಮಾಡುವುದಕ್ಕೂ ಸಾಮರ್ಥ್ಯ ಯಾರಿಗಿದೆ? ದೇವರಿಗಿದೆ. ಅದಕ್ಕಾಗಿಯೇ ದೇವರು ಸ್ವತಂತ್ರ. ಅದಕ್ಕಾಗಿ ದೇವರು ಸ್ವತಂತ್ರ. ಅಷ್ಟೇ ಅಲ್ಲ, ಇದ್ರ ಮೇಲೆ ಇನ್ನೊಂದು ದೇವರಿಗೊಂದು ವ್ಯಾಮೋಹ. ಈ ಸ್ವತಂತ್ರ ಅನ್ನೋದು ಏನಿದೆಲ್ಲ, ಇದು ಎಲ್ಲಿದೆ? ಎಲ್ಲಿದೆ? ಹೇಗಿದೆ? ಇದು ಗುಣಗಳು ಹೇಗಿರುತ್ತೆ? ಅದು ಬೇಸಿಕ್, ಬಹಳ ಇಂಪಾರ್ಟೆಂಟ್. ಗುಣಗಳು ನನ್ನ ಶರೀರದಲ್ಲಿ ಇಲ್ಲ, ಗುಣಗಳು ನನ್ನ ಮನಸ್ಸಿನಲ್ಲಿ ಇಲ್ಲ. ಗುಣಗಳು ಎಲ್ಲಿದೆ? ನನ್ನ ಸ್ವರೂಪದಲ್ಲಿದೆ. ಸ್ವರೂಪದಲ್ಲಿ ಇದೆ ಅಂದರೆ ನನ್ನ ಶರೀರದಲ್ಲಿ ಇರುವ ವಸ್ತುವನ್ನು ನಾನು ಬೇರ್ಪಡಿಸಿ ಇಡಬಹುದು ಹೊರಗೆ. ಕೈ, ಕಾಲು, ಬ್ರೈನು, ಕಿಡ್ನಿ, ಹಾರ್ಟು ಯಾವ್ದು ಬೇಕಾದ್ದು ಹೊರಗೆ ಇಡಬಹುದು. ನನ್ನ ಮನಸ್ಸಿನೊಳಗೆ ಏನಿದೆ ಅದನ್ನು ನಾವು ಹೊರಗಿಡ್ಬೋದು. ಇಡ್ಲಿಕ್ಕೆ ಸಾಧ್ಯವಿದೆ? ಅಲ್ಲ, ಬೇಕಾದ ಸಾಧ್ಯವಿದೆ. ಯಾರೋ ಒಬ್ಬರು ಕುರಿತು ದ್ವೇಷ ಮಾಡ್ತಿರ್ತೀವಿ, ಅದನ್ನು ಕಿತ್ತಿ ಹಾಕ್ತೇವೆ, ಪ್ರೀತಿ ಮಾಡ್ಲಿಕ್ಕೆ ಶುರು ಮಾಡ್ತೇವೆ. ನನ್ನ ಮನಸ್ಸಿನೊಳಗಿರುವುದನ್ನು ನಾನು ಹೊರಗೆ ಇಡಬಹುದು, ಜರಡಿ ಹಿಡಿಬಹುದು, ಅದನ್ನು ಸ್ವಚ್ಛ ಮಾಡಬಹುದು, ಅದನ್ನು ಹೊರಗೆ ತಳ್ಳಬಹುದು. ಹಾಗಾದ್ರೆ ತಳ್ಳದೇ ಇದ್ದ, ಜರಡಿ ಹಿಡಿಲಿಕ್ಕೆ ಬಾರದೇ ಇರುವ, ನನ್ನಿಂದ ಹೊರಗೆ ಬರದೇ ಇರೋದು ಯಾವುದು? ಸ್ವರೂಪದಲ್ಲಿ ಇರುವಂತಹದ್ದು ಯಾವುದಿದೆ ಅದು ಯಾವುದೂ ಕೂಡ ನನ್ನಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೌದಾ? ಅದಕ್ಕಾಗಿ ಅದಕ್ಕೆ ಏನಂತ ಕರೀತಾರೆ? ಸ್ವರೂಪ ಅಂತ ಕರೆಯೋದು. ಹಾಗಾದರೆ ಈ ಸ್ವತಂತ್ರ ಎನ್ನುವಂತ ಗುಣ ಇದು ಏನಿದೆ? ಇದು ಗುಣ. ಹಾಗಾದರೆ ಈ ಗುಣ ಎಲ್ಲಿರುತ್ತೆ? ದೇವರ ಸ್ವರೂಪದಲ್ಲಿ ಇದೆ. ಹಾಗಾದರೆ ಈ ಸ್ವರೂಪದಲ್ಲಿ ಇರುವ ಗುಣವನ್ನು ಯಾವ ಕಾರಣಕ್ಕೂ ಹೊರಗೆ ತೆಗೆಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಬಹಳ ಸಿಟ್ಟು ದೇವರಿಗೆ. ಎಷ್ಟು ಸಿಟ್ಟು! ನನ್ನ ಕೈ ನನ್ನ ಮೊಬೈಲ್ ಕಿತ್ಲಿಕ್ಕೆ ಬಂದ್ರೆ ನನ್ನ ಪರಿಸ್ಥಿತಿ ಏನಾಗುತ್ತೆ? ಈಗಿನ ಹುಡುಗರ ಕೈ ಮೊಬೈಲ್ ಕಸ್ಕೊಂಡು ನೋಡಿ. ಹೌದಾ? ನನ್ನ ಕೈ ಕಿತ್ಲಿಕ್ಕೆ ಬಂದ್ರೆ, ಅಥವಾ ನನ್ನ ಮನಸ್ಸಿನೊಳಗೆ ಏನೋ ಒಂದು ಕೆಟ್ಟದ್ದು ಮಾಡಿದ್ದೇನೆ, ಏನೋ ಒಂದು ಕೆಟ್ಟದ್ದು ರೂಢಿಸ್ಕೊಂಡಿನಿ, ನೀವ್ಯಾರೋ ಟೀಚ್ ಮಾಡಿ ಅದನ್ನು ಕೆಟ್ಟದ್ದು ಹೊರಗೆ ಹಾಕ್ಲಿಕ್ಕೆ ಬಂದ್ರೆ, ಅಂದ್ರೆ ಮನಸ್ಸಿನೊಳಗಿಂದು ಹೊರಗೆ ಹಾಕ್ಲಿಕ್ಕೆ ಬಂದ್ರೆ ನನಗೆ ಸಿಟ್ಟು ಬರುತ್ತೆ. ಶರೀರದೊಳಗಿಂದು ಹೊರಗೆ ಹಾಕ್ಲಿಕ್ಕೆ ಹೋದ್ರೂ ನನಗೆ ಸಿಟ್ಟು ಬರುತ್ತೆ. ಇದು ಯಾವುದೋ ನನ್ನಿಂದ ದೂರ ಇದ್ದದ್ದು ಹೊರಗೆ ಹಾಕ್ಲಿಕ್ಕೆ ಹೋದ್ರೂ ನನಗೆ ಸಿಟ್ಟು ಬರುತ್ತೆ. ಹೀಗಿದ್ದಾಗ ಸ್ವರೂಪಭೂತವಾದ ಒಂದು ಹೊರಗೆ ತೆಗಿಲಿಕ್ಕೆ ಬಂದ್ರೆ ಸಂಕಟವಾಗುತ್ತೆ. ದೇವರಿಗೆ ಸಂಕಟವಿಲ್ಲ, ಆದರೆ ಶಿಕ್ಷೆ ಮಾತ್ರ ಹಕರಕ ಶಿಕ್ಷೆ ಇದೆ. ಏನು ಶಿಕ್ಷೆ ಇದೆ? ಏನು ಶಿಕ್ಷೆ ಇದೆ? ಏನು ಶಿಕ್ಷೆ ಇರಬಹುದು? ಅಂಧಂತಮಸ್ಸೇ. ಎಲ್ಲಿ ಹೇಳಿದ್ದಾರೆ? ಎಲ್ಲಿ ಹೇಳಿದ್ದಾರೆ? ಎಲ್ಲ ಕಡೆಗೆ ಬಂದಿದೆ. ಜಗತ್ಕರ್ತ ಯಾರು? ದೇವರು. ನಾನು ಮಾಡಿದ್ದೇನೆ ಅಂತ ಹೇಳಿದ್ರೆ ಏನಾಗುತ್ತೆ? ಸರಳ ಅಲ್ಲ, ನಮ್ಮ ಬಾಯೊಳಗಿರುವಂಥ ವಿಷಯ ಇದು. ಇದಕ್ಕೇನಂತಾರೆ? ಕರ್ತೃತ್ವಾಭಿಮಾನ. ದೇವರು ಕರ್ತ, ಅದನ್ನು ನಾನು ಮಾಡಿದ್ದೇನೆ ಅಂತ ತಿಳಿದ್ರೆ ದೇವರ ಇನ್ಬಿಲ್ಟ್ ಆಗಿರುವ, ದೇವರ ಸ್ವಭಾವವಾಗಿರುವ ಏನು ಸ್ವಾತಂತ್ರ್ಯ ಎನ್ನುವುದೇನಿದೆ ಅದನ್ನು ನಾನು ಕಸಿದುಕೊಂಡು ನಾನೇ ಮಾಡಿದೆ ಅಂತ ಹೇಳಿದ್ರೆ ದೇವರಾಗಿ ಸಹನೆ ಮಾಡಿಕೊಳ್ತಾನೆ. ಅದನ್ನ ಯಾಕೆ ಸಹನೆ ಮಾಡಿಕೊಳ್ತಾನೆ? ಎಂದಿಗೂ ಸಹನೆ ಮಾಡಿಕೊಳ್ಳಲಾರ ಅವನಿಗೆ ಕಟ್ಟಿಟ್ಟ ಬುದ್ಧಿ ಏನಿದು? ಅಂಧಂತಮಸ್ಸೆ. ಇದಕ್ಕೆ ಏನಂತ ಕಾನ್ಸೆಪ್ಟ್, ಯಾವ ಕಾನ್ಸೆಪ್ಟ್ನೊಳಗೆ ಕರೀತಾರೆ ಇದನ್ನು? ಸ್ವಾಮಿತ್ವಾಭಿಮಾನ, ಕರ್ತೃತ್ವಾಭಿಮಾನ. ಇದು ಷೋಡಶಿ, ಚತುರ್ದಶಿ, ಭಾಗವತ ಎಲ್ಲ ಶಾಸ್ತ್ರದೊಳಗೂ ಬಂದಂತ ಮಾತಿದು, ಪ್ರಸಿದ್ಧವಾದ ಮಾತು. ಸೊ ಹಾಗಾದ್ರೆ ಏನಾಯ್ತು? ಮೊಟ್ಟ ಮೊದಲನೇದು ಗುಣಗಳಲ್ಲಿ ಉತ್ತಮವಾದ ಗುಣ ಯಾವುದು? ಸ್ವಾತಂತ್ರ್ಯ. ಈ ಸೃಷ್ಟ್ಯಾದಿ ಅಷ್ಟಕರ್ತೃತ್ವ ಬಿಟ್ಟು ಅದಾದ ಮೇಲೆ ಎರಡನೇ ಗುಣವನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇರುವಾಗ ಎರಡನೇ ಗುಣ ಯಾವುದು? ಸ್ವಾತಂತ್ರ್ಯ. ಸ್ವಾತಂತ್ರ್ಯ ಅಂತಂದ್ರೆ ಯಾವುದನ್ನೂ ಕೂಡ ಹೇಗೆ ಬೇಕು ಹಾಗೆ ಮಾಡುವ ದಿವ್ಯವಾದ ಸಾಮರ್ಥ್ಯ ಉಳ್ಳವನು ಯಾರೋ ಅವನು ಸ್ವತಂತ್ರ. ಹಾಗಾದರೆ ಈ ಸ್ವಾತಂತ್ರ್ಯವನ್ನು, ಈ ಕರ್ತೃತ್ವವನ್ನು ನಾನು ಕಸಿದುಕೊಳ್ತೇನೆ ಅಂತಂದರೆ ಇದು ದೇವರಿಗೆ ಸಹನೆ ಆಗತ್ತಾ? ಸರ್ವಥಾ ಸಹನೆ ಆಗುವುದಿಲ್ಲ. ಅರ್ಥಾತ್ ಅವನಿಗೇನು ಸಂಕಟವಾಗುವುದಿಲ್ಲ, ಅವನ ಸಂಕಟ ದೋಷ ಇಲ್ಲ ಅವನಲ್ಲಿ. ಆದರೆ ಇದಕ್ಕೆ ಶಿಕ್ಷೆ ಮಾತ್ರ
ತಪ್ಪಿದ್ದಲ್ಲ, ಹಕನಕ ಶಿಕ್ಷೆ ಇದೆ. ಇದು ಝಳ ಝಳ ಆಗುವವರೆಗೆ ಸಂಸಾರದಿಂದ ಹೊರಗೆ ಬರಲಿಕ್ಕೇ ಬರುವುದಿಲ್ಲ. ಈ ಕರ್ತೃತ್ವಾಭಿಮಾನ ಸ್ವಾಮಿತ್ವಾಭಿಮಾನಗಳು ಹೊರಗೆ ಹೋಗದ ಹೊರತು ಸಂಸಾರದಿಂದ ಹೊರಗೆ ಬರಲಿಕ್ಕೇ ಬರುವುದಿಲ್ಲ. ಇವುಗಳನ್ನು ಎಷ್ಟು ಅಪ್ಪಿಕೊಳ್ತೇವೆ ಅಷ್ಟು ಸಂಸಾರ. ಇದಕ್ಕೊಂದು ಅಲ್ಟಿಮೇಟ್ ಇದೆ, ಇದಕ್ಕೊಂದು ಬಾರ್ಡರ್ ಇದೆ. ಆ ಬಾರ್ಡರ್ ಮುಟ್ಟಿದ್ರೆ ಒಂದು ಸಮಸ್ಯೆ, ಬೇರೆ ಆಪ್ಷನ್ ಅಲ್ಲಿ ಇಲ್ಲವೇ ಇಲ್ಲ. ಆದ್ದರಿಂದಾಗಿ ಯಾವ ಗುಣವನ್ನೂ ಕೂಡ ದೇವರಿಂದ ಹೊರತೆಗಿಲಿಕ್ಕೆ ಬರುವುದಿಲ್ಲ, ಯಾವ ಗುಣವನ್ನೂ ಕೂಡ ದೇವರಿಂದ ಕಸಿದುಕೊಳ್ಳಿಕ್ಕೆ ಬರುವುದಿಲ್ಲ, ಯಾವ ಗುಣವನ್ನೂ ಕೂಡ ದೇವರಿಂದ ನಾವು ಅಪಹಾರ ಮಾಡಿದೆವು ಅಂತಾದರೆ ಅದು ನಮಗೆ ದೊಡ್ಡದಾದ ಅನರ್ಥ. ಇದು ಕಟ್ಟಿಟ್ಟ ಬುದ್ಧಿ, ಇದು ನಿಶ್ಚಿತ. ಇದು ಒಂದು ಪ್ಲಾಟ್ಫಾರ್ಮ್, ಇದೊಂದು ಮಜಲು. ಇದನ್ನು ನಾವು ಗಟ್ಟಿಯಾಗಿ ತಿಳಿದುಕೊಳ್ಳಬೇಕು. ಅಲ್ಲ, ದೇವರು ಗುಣಗಳನ್ನು ಕೊಟ್ಟಾನೆ, ದೇವರು ಗುಣಗಳನ್ನು ಕೊಡ್ತಾನೆ. ದೇವರ ಹತ್ರ ಬಿಡ್ತಲ್ಲ, ಸಹನ ಕೊಡು, ದಯ ಕೊಡು, ಕ್ಷಮಾ ಕೊಡು, ಇನ್ನು ಅನೇಕ ಗುಣಗಳನ್ನು ದೇವರು ಕೊಟ್ಟಾನೆ ಅಂತಂದ್ರೆ ಎಲ್ಲಿಂದ ಕೊಡ್ತಾನೆ ದೇವರು? ಎಲ್ಲಿಂದ ಕೊಡ್ತಾನೆ ದೇವರು? ಮಾರ್ಕೆಟಿನಿಂದ ತಂದು ಕೊಡುವುದಿಲ್ಲ. ಯಾಕೆ? ಮಾರ್ಕೆಟಿನಿಂದ ತಂದು ಕೊಟ್ಟ ಗುಣವೇನಿದೆ ಅದು ಬಹಳವಾದ ಮನಸ್ಸಿನವರೆಗೆ ರೀಚ್ ಆಗಬಹುದು, ಆದರೆ ಸ್ವರೂಪದೊಳಗೆ ಅದು ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಶರೀರ ಕೊಟ್ಟ ಪಂಚಭೂತದಿಂದ ಇದು ಇಲ್ಲೇ ಬಿತ್ತು, ಮೊಬೈಲ್ ಕೊಟ್ಟ ಅದು ಅಲ್ಲೇ ಬಿತ್ತು, ಬಹಳ ಅದರ ಮನಸ್ಸಿನವರೆಗೆ ರೀಚ್ ಆಗಬಹುದು, ಆದರೆ ಮನಸ್ಸಿನಿಂದ ಒಳಗೆ ಹೋಗ್ಲಿಕ್ಕೆ ಸಾಧ್ಯವಿದೆ, ಅಲ್ಲೇ ತೆಳಗೆ ಬೀಳತ್ತೆ. ಹಾಗಾದರೆ ದೇವರ ಗುಣಗಳನ್ನು ಕೊಡ್ತಾನೆ ಅಂತಂದ್ರೆ ಲಗ ಹೊಡೆದ್ರು ಹೊರಗಿನ ಗುಣಗಳನ್ನು ದೇವರು ಕೊಡುವುದಿಲ್ಲ. ಹಾಗಾದ್ರೆ ಎಲ್ಲಿಂದ ಕೊಡ್ತಾನೆ ಅಂತಂದ್ರೆ ನಮ್ಮಲ್ಲಿ ಇನ್ಬಿಲ್ಟ್ ಆಗಿರ್ತಕ್ಕಂಥ ಏನೆಲ್ಲ ಗುಣಗಳಿವೆ ಆ ಗುಣಗಳನ್ನು ಅಭಿವ್ಯಕ್ತಪಡಿಸ್ತಾನೆ, ಚೆನ್ನಾಗಿ ಬೆಳೆಸ್ತಾನೆ. ಯಾವ ಮಟ್ಟಕ್ಕೆ ಬೆಳೆಸ್ತಾನೆ ಅಂತಂದ್ರೆ ಇವನು ಎಂಥ ದಯಾಸಾಗರ ರೀ ಅಂತ ಜಗತ್ತು ನೆನೆಸುವಷ್ಟು ದೇವರ ಗುಣವನ್ನು ಬೆಳೆಸಿಬಿಡ್ತಾನೆ, ದಯಾ ಎಂಬ ಗುಣವನ್ನು. 90 ವರ್ಷ ಆದರೂ ಎಷ್ಟು ಕೆಂಪು ಇದ್ದ ನೋಡ್ರಿ, ಆ ರೂಪವನ್ನು ಬೆಳೆಸಿಬಿಟ್ಟ. ಏನು ಮುದಿತನ ಬಂದರೂ ಆ ರೂಪ ಹೋಗಿಸ್ಲಿಲ್ಲ ದೇವರು. ತಲೆಮಾರುಗಳು ಉರುಳಿದ್ರು ಶ್ರೀಮಂತಿಕೆ ಕಡಿಮೆ ಆಗಲಿಲ್ಲ, ಶ್ರೀಮಂತಿಕೆಯನ್ನು ಬೆಳೆಸಿಬಿಟ್ಟ. ಹೀಗೆ ನಮ್ಮಲ್ಲಿ ಇರುವ ಗುಣವನ್ನು ದೇವರು ತಾನೇನು ಮಾಡ್ತಾನೆ? ಬೆಳೆಸ್ತಾನೆ ಅಂತಂದ್ರೆ ಹೇಗೆ ಕೊಡ್ತಾನೆ? ಹೇಗೆ ಬೆಳೆಸ್ತಾನೆ ಅಂದ್ರೆ ಅವನು ಸ್ವತಂತ್ರ ಅಂತಂದ್ರೆ ಯಾವ ಮಟ್ಟಕ್ಕೆ ಸ್ವತಂತ್ರ ಅಂತಂದ್ರೆ ದಾಸರು ಹೇಳ್ತಾರಲ್ಲ, ಬಿಂಬ ಚಲಿಸೆ ಪ್ರತಿಬಿಂಬ ಚಲಿಸುವುದು. ಹಾಗಾದರೆ ಈಗ ನಮಗೆ ಸ್ವಾತಂತ್ರ್ಯ ಇದೇನೋ ಇಲ್ಲ? ಸ್ವಾತಂತ್ರ್ಯ ಇದೇನೋ ಇಲ್ಲ? ನೀನು ಕೊಟ್ಟ ಸ್ವತಂತ್ರದ ಫಲ ನಿನಗೆ ಅರ್ಪಿಸಬೇಕೆಂದು ಬಂದೆ ಸ್ವಾಮಿಯೇ ಎಂಬುದಾಗಿ ಗೋಪಾಲದಾಸರು ಹೇಳಿದರು. ಹಾಗಾದ್ರೆ ನಮ್ಮಲ್ಲಿ ಸ್ವಾತಂತ್ರ್ಯ ಅದನ್ನೋ ಇಲ್ಲ? ಅಂದರೆ ಸ್ವಾತಂತ್ರ್ಯ ಇದೆ. ಎಷ್ಟರ ಮಟ್ಟಿಗೆ ಇದೆ ಅಂತಂದ್ರೆ ನಾನು ಪ್ರಯತ್ನ ಮಾಡುವಷ್ಟರ ಮಟ್ಟಿಗೆ ನನಗೆ ಸ್ವಾತಂತ್ರ್ಯವಿದೆ. ಕರ್ತೃ ಸಾಮರ್ಥ್ಯವಿದೆ. ಈ ಮೊಬೈಲ್ ಹೀಗೆ ಕೆಳಗೆ ಬೀಳಿಸೋದಕ್ಕೆ ಸಾಮರ್ಥ್ಯ ಉಂಟು. ಈ ಮೊಬೈಲನ್ನು ಬಹಳ ಈಗ ಸುಮ್ಮನೆ ಹೇಳ್ತೇನೆ, ಮಕ್ಕಳನ್ನು ಹುಟ್ಟಿಸುವುದಕ್ಕೆ ಸ್ವಾತಂತ್ರ್ಯ ನಮಗುಂಟು, ಹೌದಲ್ಲ? ಆದರೆ ಸ್ಪರ್ಮಿನವರಿಗೆ ಏನು ಸೃಷ್ಟಿಯಾಗತ್ತೆ ಅದು, ಅಥವಾ ತಾಯಿಯ ಗರ್ಭದಲ್ಲಿ ಹೋದ ಮೇಲೆ 9 ತಿಂಗಳವರೆಗೆ ಏನು ಬೆಳೀತದ ಅದು, ಅಥವಾ ಹುಟ್ಟಿ ಬಂದ ಮೇಲೆ ಅವನೇನು ಬೆಳೀತಾನೆ? ಯಾವುದರೊಳಗೂ ನಮಗೆ ಸ್ವಾತಂತ್ರ್ಯವಿಲ್ಲ, ನಮಗೆ ಕರ್ತೃತ್ವವಿಲ್ಲ. ಸೊ ನಮಗೆ ಎಲ್ಲಿ ಕರ್ತೃತ್ವ? ಸಣ್ಣ ಅಂಶದೊಳಗೆ ಕರ್ತೃತ್ವ. ಅದು ಎಲ್ಲಿದು ಅಂತಂದ್ರೆ ದೇವರ ಕರ್ತೃತ್ವ, ದೇವರ ಸ್ವಾತಂತ್ರ್ಯದ ಪ್ರತಿಬಿಂಬಭೂತವಾಗಿರ್ತಕ್ಕಂಥ ಕರ್ತೃತ್ವ ನನ್ನಲ್ಲಿಯೂ ಇದೆ. ಅದನ್ನು ದೇವರು ಏನ್ ಮಾಡ್ತಾನೆ ಅಂತಂದ್ರೆ ಆ ಪ್ರತಿಬಿಂಬಭೂತವಾದ ಕರ್ತೃತ್ವವನ್ನು ದೇವರು ಹಿಗ್ಗಿಸ್ತಾನೆ, ಬೆಳೆಸ್ತಾನೆ. ಅಂತೆಯೇ ನಾವು ಸಂತಾನವನ್ನು ಪಡಿತೇವೆ. ಯಾರಿಗೆ ಬೆಳೆಸಿಲ್ಲ ಅವನು ಸಂತಾನ ಪಡಿಲಿಕ್ಕೆ ಆಗುವುದಿಲ್ಲ. ಅವನಿಗೆ ದೇವರ ಆ ಕರ್ತೃತ್ವವನ್ನು ಬೆಳೆಸಿದರೆ ನಾನು ಮನೆ ಕಟ್ಟುತ್ತೇನೆ, ಆ ಕರ್ತೃತ್ವ ಬೆಳೆಸದೇ ಇದ್ರೆ ನಾನು ಮನೆ ಕಟ್ಟುವುದಿಲ್ಲ. ಅಂದ್ರೆ ವಿಭಿನ್ನವಾದ ಕರ್ತೃತ್ವ, ನಾನಾ ತರಹದ ಕರ್ತೃತ್ವ. ಒಬ್ಬರಿಗೆ ಭಾರಿ ಕರ್ತೃತ್ವ ಬೆಳೆಸಿ ಮಠ ಕಟ್ಟಿಸಬಹುದು, ಇನ್ನೊಬ್ಬರಿಗೆ ಇನ್ನೊಂದು ಕರ್ತೃತ್ವ ಬೆಳೆಸಿ ಪಾಠ ಪ್ರವಚನ ಮಾಡಿಸಬಹುದು, ಇನ್ನೊಬ್ಬರಿಂದ ಇನ್ನೊಂದು ಮಾಡಿಸಬಹುದು, ಇನ್ನೊಬ್ಬರನ್ನ ಇನ್ನೊಂದು ಮಾಡಿಸಬಹುದು, ಏನ್ ಬೇಕಾದ್ರೂ ಮಾಡಿಸಬಹುದು. ಆದರೆ ದೇವರು ತನ್ನ ಪ್ರತಿಬಿಂಬಭೂತವಾದ ಕರ್ತೃತ್ವವನ್ನು ಎಷ್ಟು ವಿಧವಾಗಿ, ಎಷ್ಟು ಉತ್ತಮ ಗುಣಮಟ್ಟದಲ್ಲಿ, ಎಷ್ಟು ಕ್ವಾಲಿಟಿಯೊಳಗೆ, ಎಷ್ಟು ಕ್ವಾಂಟಿಟಿಯೊಳಗೆ ದೇವರು ತಾನು ಬೆಳೆಸ್ತಾನೆ.
ಅಷ್ಟು ನಾನು ಕಾರ್ಯವನ್ನು ಮಾಡಲಿಕ್ಕೆ ಸಾಮರ್ಥ್ಯ. ಅಂದರೆ ಬಿಂಬ ಪ್ರತಿಬಿಂಬ ಭಾವದ ಕಾನ್ಸೆಪ್ಟ್ ಏನು ಅಂದರೆ, ಕೇವಲ ದೇವರು ನಾನು ಪ್ರತಿಬಿಂಬರು ಅಲ್ಲ, ದೇವರ ಗುಣಗಳು ನನ್ನ ಗುಣಗಳು ನೇರವಾಗಿ ಪ್ರತಿಬಿಂಬ. ಹಾಗಾಗಿ ದೇವರನ್ನು ಚಿಂತನೆಯನ್ನು ಮಾಡ್ತಾ ಇರುವಾಗ ಈ ಸ್ವಾತಂತ್ರ್ಯವೆಂಬ ಅದ್ಭುತವಾದ ಗುಣವನ್ನು ಚಿಂತನೆಯನ್ನು ಯಾಕೆ ಮಾಡಬೇಕು ಅಂತಂದ್ರೆ, ನಮಗೆ ಸ್ವಾತಂತ್ರ್ಯ ಉಂಟಾ? ಒಂದು ಕಡ್ಡಿ ಪಟ್ಟ ತರಬೇಕಾದ್ರೆ ನಾವು ಮನೆಯೊಳಗೆ ಇನ್ನೊಬ್ಬರು ಮುಖ ನೋಡ್ತೀವಿ. ಎಷ್ಟ್ರಿ ಕಡ್ಡಿ ಪಟ್ಟಣಕ್ಕೆ? 2 ರೂಪಾಯಿ, 5 ರೂಪಾಯಿ. ಅಷ್ಟು ಸ್ವಾತಂತ್ರ್ಯ ನನಗಿಲ್ವಾ? ಯಜಮಾನಿ ಯಾಕೆ ನಾನು? ಒಂದು ಆಟೋ ಹತ್ತಬೇಕಾದ್ರೆ ಮನೆ ಮಕ್ಕಳು ಮಾರಿ ನೋಡ್ಬೇಕಾಗತ್ತೆ. ಹಾಗಾದ್ರೆ ಅಷ್ಟು ಸ್ವಾತಂತ್ರ್ಯ ಇಲ್ವಾ? ಯಜಮಾನಿ ಯಾಕೆ? 10 ರೂಪಾಯಿ ದಕ್ಷಿಣ ಕೊಡುವುದಕ್ಕಾಗಿ ಸಮಸ್ಯೆ ಆಗತ್ತೆ. ಯಾಕೆ? ನಾನು ಸಂಪಾದನೆ ಮಾಡಿದ್ದು, ನಾನು ಗಳಿಸಿದ್ದು, ನಾನು ಏನ್ ಬೇಕಂತ ಮಾಡುವುದಕ್ಕೆ ಅದಕ್ಕೆ ಸ್ವಾತಂತ್ರ್ಯವಿದೆ. ಆದರೆ ಆ ಸ್ವಾತಂತ್ರ್ಯ ವಿನಿಯೋಗಕ್ಕೆ ಬರುವುದಿಲ್ಲ. ಯಾಕೆ ಬರುವುದಿಲ್ಲ ಅಂದರೆ, ದೇವರನ್ನು ಸ್ವತಂತ್ರ 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 ಎಂಬ ಚಿಂತನೆಯನ್ನು ಮಾಡದೇ ಇರೋಣದರಿಂದಾಗಿ ದೇವರು ನಮ್ಮಲ್ಲಿ ನಮ್ಮ ಸಂಬಂಧಪಟ್ಟ ನಿಮ್ಮ 10 ರೂಪಾಯಿ ತೆಗೆದುಕೊಂಡು ನನಗೆ ದಕ್ಷಿಣ ಎತ್ತಿಕೊಡುವಷ್ಟು ಸ್ವಾತಂತ್ರ್ಯ ನನಗೆ ಬೇಡ. ನನ್ನ ಕೈಯಲ್ಲಿರೋದಾದ್ರೂ ಎತ್ತಿಕೊಡುವಂತಹ ಸ್ವಾತಂತ್ರ್ಯ ನನಗೆ ಬರಲೇಬೇಕು. ಅದು ಯಾವಾಗ ದೇವರು ಕೊಡ್ತಾನೆ? ದೇವರನ್ನು ನಾವು ಸ್ವತಂತ್ರ 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 ಎಂಬುದಾಗಿ ಚಿಂತನೆಯನ್ನು ಮಾಡಿದ್ದಾರೆ. ಸೊ ಹೀಗಾಗಿ ಸ್ವಾತಂತ್ರ್ಯದ ಬಗ್ಗೆ ಒಟ್ಟಾರೆ ಏನಾಯ್ತು? ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ, ಮಾಡುವುದಕ್ಕೆ ಕೆಡಿಸುವುದಕ್ಕೆ, ಯುದ್ಧ ವಸ್ತುವನ್ನು ಏನ್ ಬೇಕಾದ್ದು ಮಾಡೋದಕ್ಕೆ, ಯಾರ ಹಂಗು ಯಾರ ಅಪೇಕ್ಷೆ ಇಲ್ಲದೇನೆ ತನ್ನ ಇಚ್ಛೆಗೆ ಅನುಗುಣವಾಗಿ ತಾನು ಯಾರು ಮಾಡ್ತಾನೋ ಅವನು ಸ್ವತಂತ್ರ. ಅದು ಯಾರಲ್ಲಿ ಇರುವ ಗುಣ? ದೇವರಲ್ಲಿ ಇರುವ ದೊಡ್ಡದಾದ ಗುಣ ಅದು. ಆ ಗುಣವನ್ನು ಎರಡನೇದ್ದು ಹೊರಗೆ ಹಾಕ್ಲಿಕ್ಕೆ ಬರುವುದಿಲ್ಲ. ಹಾಗಾದ್ರೆ ನಮ್ಮಲ್ಲಿ ಹೇಗೆ ಬರುವುದು ಆ ಗುಣ ಅಂದ್ರೆ, ಆ ದೇವರ ಗುಣ ಲಗ ಹೊಡೆದ್ರು ದೇವರ ಗುಣ ನಮ್ಮಲ್ಲಿ ಬಂದ್ರೆ ಏನಾಗುತ್ತೆ ರೇ? ಪ್ರಧಾನಮಂತ್ರಿಯ ಚೇರ್ ಮೇಲೆ ಕೂತವರು ಪ್ರಧಾನಮಂತ್ರಿ. ದೇವರ ಸ್ವಾತಂತ್ರ್ಯ ಎಂಬ ಗುಣ ಇದ್ದವನು ದೇವರೇ. ಸೊ ಆ ಸ್ವಾತಂತ್ರ್ಯ ಎಂಬ ಗುಣ ಯಾರಲ್ಲಿದೆ? ಕೃಷ್ಣನಲ್ಲಿದೆ. ಆ ಸ್ವಾತಂತ್ರ್ಯ ಎಂಬ ಗುಣ ಯಾರಲ್ಲಿದೆ? ವೇದವ್ಯಾಸ ದೇವರಲ್ಲಿದೆ. ಆ ಸ್ವಾತಂತ್ರ್ಯ ಎಂಬ ಗುಣ ಯಾರಲ್ಲಿದೆ? ಮತ್ಸ್ಯಾದಿಗಳಲ್ಲಿದೆ. ಆ ಸ್ವಾತಂತ್ರ್ಯ ಎಂಬ ಗುಣ ಯಾರಲ್ಲಿದೆ? ಇನ್ನೊಂದು ರೂಪಗಳಲ್ಲಿವೆ. ಸೊ ಅವರೆಲ್ಲರೂ ದೇವರೇ. ಹಾಗಾದ್ರೆ ನನ್ನಲ್ಲೂ ಬರಲಿ ಅಂತಂದ್ರೆ ಲಗ ಹೊಡೆದ್ರು ನಾನು ದೇವರಾಗಲಿಕ್ಕೆ ಸಾಧ್ಯವಿದೆ. ನನ್ನಲ್ಲಿ ಬರಬಾರ್ದು ಯಾಕೆ? ಬರಬಾರ್ದು ಯಾಕೆ? ನನ್ನಲ್ಲೂ ಅದಪ್ಪ, ನಾ ಹೇಳ್ತೇನೆ, ನನ್ನಲ್ಲೂ ಅದನ್ನ ಓಕೆ ಇರಲಿ, ನಾವೇನು ಬೇಡ ಅಂತಂದಿಲ್ಲ. ಶ್ರೀಮದಾಚಾರ್ಯ ಯಾರಿಗೂ ಬೇಡ ಅಂದಿಲ್ಲ. ನಿಮ್ಮಲ್ಲಿ ಆ ಸ್ವಾತಂತ್ರ್ಯ ಎಂಬುದು ಗುಣವಿದೆ, ಅವಶ್ಯವಾಗಿರಲಿ. ದಾಸರು ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ, ಇದೆನಾ? ಹಾಗಾದ್ರೆ ಆ ಸ್ವಾತಂತ್ರ್ಯ ಎಂಬ ಗುಣ ಯಾರಲ್ಲಿ ಇದೆ ಅವನು ಏನ್ ಕೆಲಸ ಮಾಡ್ತಾನೆ ಆ ಕೆಲಸ ನೀವು ಮಾಡಿಬಿಡು, ಮುಗಿದೋಯ್ತು. ಪ್ರಧಾನಮಂತ್ರಿ ಆ ಚೇರ್ ಮೇಲೆ ಕೂಡೋನು ಹಿಂದಿನ ಪ್ರಧಾನಮಂತ್ರಿ ಏನ್ ಕೆಲಸ ಮಾಡಿದ್ದಾನೆ ಆ ಕೆಲಸ ಮಾಡೋ ಸಾಮರ್ಥ್ಯ ಇದೆ, ಮುಗಿದೋಯ್ತು, ಅವನು ಪ್ರಧಾನಿ. ದಟ್ಸ್ ಇಟ್. ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ, ಯಾರ ಅಪೇಕ್ಷೆ ಇಲ್ಲದೆ ನೀ ಮಾಡು, ನೀನೇ ದೇವರು. ಹಾಗೆ ಮಾಡ್ಲಿಕ್ಕೆ ಸಾಧ್ಯನಾ? ಯಾವ ಅಂಶದೊಳಗೂ ಸಾಧ್ಯ ಇಲ್ಲ. ಯಾವ ಅಂಶದೊಳಗೂ ಸಾಧ್ಯವಿಲ್ಲ. ಎಷ್ಟರ ಮಟ್ಟಿಗೆ ಸಾಧ್ಯವಿಲ್ಲ ಅಂತಂದ್ರೆ, ಈ ಬಟ್ಟೆ ಇದೆ, ಇಂಥ ಬಟ್ಟೆ ಎಷ್ಟಿದೆ ಮನೆಯೊಳಗೆ? ಹಿಂದಕ್ಕಿರಲಿಲ್ಲ, ಓಕೆ, ಇವತ್ತು ನಮ್ಗೆ ಎಷ್ಟಿದೆ? ತಲೆ ಕೆಟ್ಟು ಹೋಗೋಷ್ಟಿದೆ. ಯಾವ್ದು ಉಟ್ಕೋಬೇಕು ಯಾವ್ದು ಬಿಡಬೇಕು ಅಂತ ಟೆನ್ಷನ್ ಆಗತ್ತೆ. ಆದರೆ ನನಗೆ ಉಡ್ಲಿಕ್ಕೆ ಸ್ವಾತಂತ್ರ್ಯವಿದೆ ಅಂತೇಳಿ 20 ಸೀರೆ ನಾನು ಉಡ್ಲಿಕ್ಕೆ ಸಾಧ್ಯವಾ ಏಕಕಾಲಕ್ಕೆ? 20 ರೇಷ್ಮೆ ಮಣಿ ನಾವು ಉಡ್ಲಿಕ್ಕೆ ಸಾಧ್ಯವಾ ಏಕಕಾಲಕ್ಕೆ? ಅವು ಹೇಳಿದ ಪುಣ್ಯಾತ್ಮ ತಾಯಿ ತಲೆ ಕಡ್ದು ಹಾಕ್ಲಿಕ್ಕೆ ಸಾಧ್ಯವಾ? ಯಾಕೆ? ನಮ್ಮಪ್ಪ ಈ ತಾಯಿಯನ್ನು ಬದುಕಿಸದೇ ಇದ್ರು ನಾನು ಬದುಕಿಸ್ತೇನೆ ಅನ್ನೋ ಕಾನ್ಫಿಡೆಂಟ್ ಇತ್ತು ಪರಶುರಾಮ ದೇವರಿಗೆ. ಯಾಕೆ? ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಾಮರ್ಥ್ಯ ದೇವರಿಗೆ ಸ್ವಾತಂತ್ರ್ಯ. ಇದು ಸ್ವಾತಂತ್ರ್ಯ ಯಾರ್ರಿ? ನಮಗೆ ಆದರ್ಶ ಪುರುಷ ಪರಶುರಾಮ ತಾಯಿನ ಕಡ್ದಾಕ್ತಾರಂತ ನಾನೇ ಕಡಿಬಾರ್ದು ತಾಯಿನ. ನಮಗೆ ಆದರ್ಶ ಅಲ್ವೇ ದೇವರು? ನಿತ್ಯ ನಾವು ಪರಶುರಾಮ ದೇವರಿಗೆ ನಮಸ್ಕಾರ ಮಾಡ್ತೀವಲ್ವೇ?
ದಶಾವತಾರದೊಳಗೆ ನಿತ್ಯ ಸ್ತೋತ್ರ ಮಾಡ್ತೀವಲ್ವೇ ಪರಶುರಾಮ ದೇವರನ್ನ. ಹಾಗಾದ್ರೆ ನಾನೇ ತಾಯಿನ ಕಡಿಬಾರ್ದು. ಹಿರಿಯಣ್ಣನ ಆಟ ಮಂದಿಗೆಲ್ಲ ದೇವ್ರೇನ್ ಮಾಡಿದ್ದಾನೆ, ದೇವರೇ ಮಾಡ್ಯಾರ, ನಾನೇ ಮಾಡಬಾರ್ದು. ದೇವರು ಅವ್ರ ಅಪ್ಪಗೆ ಬದುಕಿಸ್ಲಿಕ್ಕೆ ಸಾಧ್ಯ ಇಲ್ಲದೆ ಇದ್ದರೂ ತಾನು ಬದುಕಿಸ್ತಿದ್ದ ಪರಶುರಾಮ. ಹಾಗೆ ಬದುಕಿಸುವ ಸಾಮರ್ಥ್ಯ ನನಗೆ ನೀನು ಕಡದಾಕು, ತಪ್ಪೇನದು? ಹಾಗೆ ಉಂಟಾ ಸರ್ವಥ ಇಲ್ಲ. ಅಲ್ಲ, ಅದೊಂದು ಮಾತ್ರ ಕಡಿಬೇಕು ಅಂತ ಹೇಳ್ತಾ ಇಲ್ಲ, ಆದರೆ ಸ್ವಾತಂತ್ರ್ಯದ ವಿಷಯದೊಳಗೆ ನಾನು ಹೇಳ್ತಾ ಇಲ್ಲ. ಹೀಗೆ ಶ್ರೀಮದ್ ಆಚಾರ್ಯರು ಸ್ವಾತಂತ್ರ್ಯದ ಬಗ್ಗೆ ನೂರಾರು ವಿಷಯಗಳನ್ನು, ಪ್ರಮೇಯಗಳನ್ನು ನಮಗೆ ತಿಳಿಸಿಕೊಡ್ತಾರೆ. ಇನ್ನು ಮುಂದೆ ಇನ್ನೊಂದು 10 ನಿಮಿಷ ಏನು ಮಾಡೋಣ, ಪುರಂದರದಾಸರು ಏನು ಸ್ವತಂತ್ರ ಅಂತಂದರೆ ಎಷ್ಟು ಒಳ್ಳೊಳ್ಳೆ ಕಾನ್ಸೆಪ್ಟ್ ನಮ್ಮ ಗೀತೆಯೊಳಗಿದೆ, ಸರ್ವಮೂಲದೊಳಗಿದೆ, ಎಲ್ಲ ಕಡೆಗೆ ಇದೆ. ಅದನ್ನು ಅಲ್ಲಲ್ಲೇ ಬಂದಿದೆ. ಈಗ ನಾನು ದಾಸರು ಏನು ಹೇಳಿದ್ದಾರೆ ಅದನ್ನು ಹೇಳ್ತೇನೆ. ಸ್ವತಂತ್ರ ಅಂದ್ರೆ ಏನು ಅಂತಂದ್ರೆ, ಈಗ ನಾನಿಲ್ಲಿ ಕೂತೀನಿ, ನನಗೆ ಇಷ್ಟು ಶಕ್ತಿ ಇರಬೇಕಲ್ಲ, ಹೋಗಿ ನಾನು ಅಲ್ಲಿ ಅವ್ರ ಜೊತೆ ಹರಟಿನೂ ಹೊಡಿಬೇಕು, ಅಲ್ಲಿ ಹೋಗಿ ಕಾಫಿನೂ ಕುಡಿಬೇಕು, ಅಲ್ಲಿ ಹೋಗಿ ಚಹಾನು ಕುಡಿಬೇಕು, ಅಲ್ಲಿ ಹೋಗಿ ಹರಟಿನೂ ಹೊಡಿಬೇಕು, ಎಲ್ಲ ಕೆಲಸನೂ ಏಕಕಾಲಕ್ಕೆ ನಾನು ಮಾಡಬೇಕು. ಆಗತ್ತೇನಾ? ಇಲ್ಲ. ನಿಮ್ಮ ಮುಖ ನೋಡ್ತಾ ಇರುವಾಗ ಲಗ ಹೊಡೆದ್ರೆ ಇವ್ರ ಮುಖ ನೋಡ್ಲಿಕ್ಕೆ ಆಗಂಗಿಲ್ಲ ನನಗೆ. ಹಾಗಾದ್ರೆ ದೇವರು ಎಂಥ ಸ್ವತಂತ್ರ, ಎಂಥ ಸ್ವತಂತ್ರ ಅಂತಂದ್ರೆ ಅನಂತ ಮುಕುಟ. ಮುಕುಟ ಅಂದ್ರೆ ತಲೆ. ಎಷ್ಟು ತಲೆಗಳು? ಯಾರಾದ್ರೂ ಬೈದಿದ್ರೆ ಸ್ವಲ್ಪ ಹಿಂದಿಂದ ಕೇಳಿಸ್ಕೊಳ್ಬೋದು ನಾನು, ಅಥವಾ ಬೈದಾರೆ ಅಂತ ಗೆಸ್ ಮಾಡಬಹುದು ನಾನು. ಯಾರಾದ್ರೂ ಹೊಗಳ್ತಾ ಇದ್ರು ಸ್ವಲ್ಪ ಕಿವಿ ಚುರುಕಾಗಿತ್ತು. ಇನ್ನು ಅದರ್ವೈಸ್ ಏನೂ ಸಾಧ್ಯವಿಲ್ಲ. ದೇವರದು ಹೇಗೆ ಅನಂತ ಶಿರಸ್ಸು, ಅನಂತ ಚಕ್ಷು, ಅನಂತ ಕರ್ಣ, ಅನಂತ ನಾಸಿಕ, ಅನಂತ ಜಿಹ್ವ, ಅನಂತ ಓಷ್ಠ, ಅನಂತ ವದನ, ಅನಂತ ರದನ, ಅನಂತ ಜಿಹ್ವ, ಅನಂತ ಕಂಠ, ಅನಂತ ಬಾಹು, ಅನಂತ ವಕ್ಷಸ್ಥಳ, ಅನಂತ ಶ್ರೀ, ಅನಂತ ತುಳಸಿ, ಅನಂತ ವೈಜಯಂತಿ ಮಾಲೆ, ಅನಂತ ನಾಭಿ, ಅನಂತ ಉದರ, ಅನಂತ ತ್ರಿವಳಿ, ಅನಂತ ಕಟಿ, ಅನಂತ ಜಗನ, ಅನಂತ ಊರು, ಅನಂತ ಜಾನು, ಅನಂತ ಜಂಗೆ, ಅನಂತ ಗುಲ್ಫ, ಅನಂತ ಪೆಡೆ, ಅನಂತ ಚರಣ, ಅನಂತ ನಖ, ಅನಂತ ಜಗಗಳ ಹೊರಗೆ ಇದ್ದವನು ಇವನು ಸ್ವತಂತ್ರನಾದಂತಹ ದೇವರು. ಇದನ್ನೇ ಶಾಸ್ತ್ರ ಹೇಳಿತು. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪ ಸಭೂಮಿಂ ವಿಶ್ವತೋ ವೃತ್ವಾ ಅತ್ಯತಿಷ್ಠ ದಶಾಂಗುಲ. ಇದನ್ನು ನಿತ್ಯದೊಳಗೂ ನಾವು ಪಾರಾಯಣವನ್ನು ಮಾಡ್ತೇವೆ. ಯಾರು ಪುರುಷರು ಮಾಡುವುದಿಲ್ಲ, ಅವಶ್ಯವಾಗಿ ಪಾರಾಯಣವನ್ನು ಮಾಡಿ. ಇದರಿಂದ ದೇವರು, ಈಗ ನಮಗೆ ಬೇಕಾದವರು ಇರ್ತಾರೆ, ನನ್ನ ಮಗ, ನನ್ನ ಹೆಂಡತಿ, ನನ್ನ ಮಕ್ಕಳು, ಅವ್ರಿಗೊಂದು ಪೆಟ್ಟ ನೇಮ್ ಇಟ್ಟಿರ್ತೇವೆ. ಚಿನ್ನ ಅಂತ ಕರೆದ್ರೆ ಬಹಳ ಖುಷಿಯಾಗಿಬಿಡುತ್ತೆ, ಹೌದಲ್ಲ? ಬಂಗಾರ ಅಂತ ಕರೆದ್ರೆ ಆನಂದ ಆಗಿ ಹೋಗ್ಬಿಡ್ತದೆ. ಹಾಗೆ ದೇವರಿಗೆ ಆನಂದವಾಗುವಂಥದ್ದು ಯಾವುದು ಅಂತಂದ್ರೆ ಅದರಲ್ಲಿ ಸರ್ವೋತ್ತಮವಾದದ್ದು ಪುರುಷ ಸೂಕ್ತ. ಎಲ್ಲೆಲ್ಲಿ ದೇವರ ಅವತಾರವಾಗಿದೆ, ಕೃಷ್ಣ ಅವತಾರ, ರಾಮಾವತಾರ, ಪರಶುರಾಮ ಅವತಾರ, ವೇದವ್ಯಾಸ ದೇವರ ಅವತಾರ ಇತ್ಯಾದಿ ಯಾವ ಯಾವ ಅವತಾರಗಳು ಭೂಮಿ ಮೇಲೆ ಆಗಿದೆ, ಅದಕ್ಕೂ ಪೂರ್ವದೊಳಗೆ ದೇವತೆಗಳು ಹೋಗಿ ಪ್ರಾರ್ಥನೆಯನ್ನು ಮಾಡಿದ ಅದ್ಭುತವಾದ ಸ್ತೋತ್ರ ಯಾವುದು ಅನ್ನೋದು ಅದು ಪುರುಷ ಸೂಕ್ತ. ಯಾಕೆ? ಆ ಪುರುಷ ಸೂಕ್ತದಲ್ಲಿ ದೇವರು ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ ಎಂಬುದಾಗಿ ಗಟ್ಟಿಮುಟ್ಟಾಗಿ ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದಾಗಿ ದೇವರಿಗೆ ಪರಮ 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 ಪ್ರಿಯವಾದಂತಹ ಸ್ತೋತ್ರ. ಮತ್ತೆ ನಾವೆಲ್ಲ ಹೆಣ್ಮಕ್ಳಿದ್ದೀವಿ, ಇಷ್ಟು ಗಟ್ಟಿಯಾಗಿ ನೀವು ಹೇಳಿದ್ರೆ ನಾವೇನು ಮಾಡೋಣ ಅಂತ ಕೇಳಬೇಡ್ರಿ. ಮುಂದೆ ಪ್ರಶ್ನೆದೊಳಗೆ ನಿಮ್ಮ ಗಂಡಂದ್ರ ಕಡೆಯಿಂದ ಪುರುಷ ಸೂಕ್ತ ಗಟ್ಟಿಮುಟ್ಟಿ ತಯಾರು ಮಾಡಿ ಅವ್ರು ಪಾರಾಯಣ ಮಾಡಿ ಅವ್ರು ನಮ್ಮ ಮುಂದೆ ಹೇಳಬೇಕು. ಹಾಗೆ ದಿವಸ ಬೆನ್ನು ಹತ್ತಿ ಮಾಡಿಸಿ. ಕುಟುಂಬಕ್ಕೂ ಹಿತ, ಮನೆತನಕ್ಕೂ ಹಿತ, ಮೇಲೆ ಸತ್ತೋದ ತಲೆಮಾರಿಗೂ ಹಿತ, ಮುಂದೆ ಬರುವ ತಲೆಮಾರಿಗೂ ಮಂಗಳ. ಪರಮ ದಿವ್ಯವಾಗಿರುವಂತಹದ್ದು. ದೇವರ ಅಗಣಿತ ಗುಣಗಳನ್ನೆಲ್ಲ ಅಲ್ಲಿ ಅತ್ಯದ್ಭುತ ರೀತಿಯಿಂದ ಸಂಗ್ರಹವನ್ನು ಮಾಡಿ ಬಹಳ ಸೊಗಸಾಗಿ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಇಲ್ಲಿ ಎಳೆದು ತಂದು ಪುರಂದರದಾಸರು ಹೇಳ್ತಾರೆ. ಇಷ್ಟು ಇದನ್ನೇ ಗೀತೆಯೊಳಗೆ ಹೇಳಿದ್ದಾರೆ. ಆ ವಿಶ್ವರೂಪವನ್ನು ತೋರಿಸ್ತಾನೆ. ಅನಂತ ಬಾಹೂದರ ವಕ್ರ ನೇತ್ರಂ, ಎಲ್ಲ ದೇವರ ಅದ್ಭುತವಾದ ಮೈ. ದೇವರನ್ನು ಕೊಂಡಾಡುವಾಗ ಇನ್ನೊಂದು ಮಾತು ಹೇಳ್ತಾರೆ. ಈ ದೇವರ ಸ್ವಾತಂತ್ರ್ಯದ ಬಗ್ಗೆ ಹೇಳ್ತಾರೆ, ಬಹಳ ಅದ್ಭುತವಾಗಿರುವಂಥ ದೇವರ ಕಾಂತಿ ಇದೆ. ಮುಖದ ಮೇಲೆ ಒಂದು ಕಾಂತಿ ಇದೆ, ಗ್ಲೋ ಇದೆ.
ನಾವೆಲ್ಲ ಏನು ಮಾಡ್ತೀವಿ, ಜಗ್ಗೆ ಕಾಸ್ಮೆಟಿಕ್ಸ್ ಹಚ್ಕೊಂಡು ಏನೇನೋ ಹಚ್ಕೊಂಡು ಅದಕ್ಕೊಂದು 10,000 ರೂಪಾಯಿ ಖರ್ಚು ಮಾಡಿ ಸ್ವಲ್ಪ ಏನೋ ಗ್ಲೋ ಬರೋ ಹಾಗೆ ಬಂದದಂತ ಫೀಲ್ ನಮಗೆ ಬರೋ ಹಾಗೆ ನಾವು ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ. ಅದು ಬಂದಿರ್ತೋ ಬಿಟ್ಟಿರ್ತೋ ಮುಂದಿನ ದೇವರ ಮೇಲೆ ಅದ್ಭುತವಾದ ಪ್ರಕಾಶವಿದೆ. ಎಷ್ಟು ಪ್ರಕಾಶವಿದೆ! ಇದು ತಾನು ಕರ್ತುಂ ಏನ್ ಬೇಕಾದ್ರೂ ಮಾಡೋದಕ್ಕೆ ದಿವ್ಯವಾದ ಸಾಮರ್ಥ್ಯದೊಳಗೆ ಬರುವಂತಹದ್ದು. ಶ್ರೀಮದಾಚಾರ್ಯ ಹೇಳ್ತಾರೆ, ಗೀತೆಯೊಳಗೆ ಹೇಳ್ತಾರೆ ಅಂತ, ಅನಂತ ಸೂರ್ಯ ದೀದಿತಿ. ದೀದಿತಿ ಅಂದ್ರೆ ಪ್ರಕಾಶ. ಎಷ್ಟು ಪ್ರಕಾಶ ಅಂತಂದ್ರೆ ಅನಂತ ಸೂರ್ಯನ ಪ್ರಕಾಶವುಳ್ಳವನಾಗಿದ್ದಾನೆ ನಮ್ಮ ದೇವರು. ಇಷ್ಟು ಹೇಳಿದ್ರೆ ತಿಕಾರಾಯರು ಸ್ವಲ್ಪ, ಈ ದೇವರಿಗೆ ಅನಂತ ಸೂರ್ಯ ಪ್ರಕಾಶನೇ ಇಷ್ಟೇನಾ, ಇಷ್ಟೇನಾ, ಇಷ್ಟೇ ಅಲ್ರಿ ಅನಂತ ಸೂರ್ಯರ ಪ್ರಕಾಶ ಎಲ್ಲ ನಾವೆಲ್ಲ ತಾರತಮ್ಯವನ್ನು ಚೆನ್ನಾಗಿ ತಿಳಿದು, ಸೂರ್ಯನಿಗಿಂತಲೂ ಹೆಚ್ಚಿನ ಪ್ರಕಾಶ ಯಾರಿಗಿದೆ? ಇಂದ್ರಾದಿ ದೇವತೆಗಳಿಗೆ. ಇಂದ್ರನಿಗಿಂತಲೂ ಹೆಚ್ಚಿನ ಪ್ರಕಾಶ ಯಾರಿಗಿದೆ? ಗರುಡಶೇಷ ರುದ್ರದೇವರಿಗಿದೆ. ಗರುಡಶೇಷ ರುದ್ರದೇವರಿಗಿಂತಲೂ ಹೆಚ್ಚಿನ ಪ್ರಕಾಶ ಯಾರಿಗಿದೆ? ಸರಸ್ವತಿ ಭಾರತೀಯರಿಗಿದೆ. ಅವರಿಗಿಂತಲೂ ಹೆಚ್ಚಿನ ಪ್ರಕಾಶ ಯಾರಿಗಿದೆ? ಬ್ರಹ್ಮವಾಯುದೇವರಿಗೆ. ಅವರಿಗಿಂತಲೂ ಕೋಟಿ ಪಟ್ಟು ಹೆಚ್ಚಿನ ಪ್ರಕಾಶ ಯಾರಿಗಿದೆ? ಲಕ್ಷ್ಮೀ ದೇವಿಗಿದೆ. ಆ ಲಕ್ಷ್ಮೀ ದೇವಿಗಿಂತಲೂ ಅನಂತ ಪಟ್ಟು ಹೆಚ್ಚಿನ ಪ್ರಕಾಶ ಯಾರಿಗಿದೆ? ದೇವರಿಗಿದೆ. ಹಾಗಾದರೆ ಅನಂತ ಸೂರ್ಯನ ಪ್ರಕಾಶ ಏನಾಯ್ತು ದೇವರ ಮುಂದೆ? ಬಹಳ ಸ್ವಲ್ಪ ಆಯ್ತು, ಬಹಳ ಸಣ್ಣದಾಯ್ತು ದೇವರಿಗೆ. ಹಾಗಿದ್ರು ಗೀತೆಯೊಳಗೆ ಕೃಷ್ಣ ಯಾಕೆ ಹೇಳಿದ? ವ್ಯಕ್ತಿ ಗುಣಗಳು ಇಲ್ಲದೇ ಇದ್ರೇನೆ ತಮ್ಮ ಗುಣಗಳಿಂದ ದೊಡ್ಡವನನ್ನಾಗಿ ಮಾಡ್ಕೊಳ್ತಾನೆ ಹೊರತು ಎಂದಿಗೂ ಸಣ್ಣವರನ್ನಾಗಿ ಮಾಡ್ಕೊಳ್ಳೋದಿಲ್ಲ. ಗುಣಗಳು ಇದ್ರಂತೂ ಮುಗಿದೇ ಹೋಯ್ತು. ಹೀಗಿದ್ದಾಗ ನಿಜವಾಗಿಯೂ ಗುಣವಂತನಾಗಿದ್ದಾನೆ ಅನಂತ ಲಕ್ಷ್ಮಿಯರ ಪ್ರಕಾಶವುಳ್ಳ ದೇವ. ಅಷ್ಟು ದೊಡ್ಡವರಿದ್ದವನು ಎಲ್ಲ ಕೆಳಮಟ್ಟದೊಳಗೆ ಅನಂತ ಸೂರ್ಯರ ಪ್ರಕಾಶದವರೆಗೆ ದೇವರು ಬಂದು ಯಾಕೆ ತನ್ನನ್ನು ತಾನು ಸಣ್ಣವನನ್ನಾಗಿ ಮಾಡಿಕೊಂಡ ಯಾಕೆ? ಏನಾದರೂ ಉತ್ತರ ಉಂಟ? ಶಾಸ್ತ್ರ ಪ್ರವಚನ ಆಗಾಗ ಕೇಳ್ತಾ ಇದ್ರೆ ಸಿದ್ಧೀಕಾರ ಎಷ್ಟು ಚಂದಾಗಿ ಹೇಳ್ತಾರಂತಂದ್ರೆ, ನಮ್ಮ ಕಣ್ಣಿಗೆ ಕಾಣಿಸೋದು ಸೂರ್ಯ. ಸೂರ್ಯನ ಪ್ರಕಾಶ, ಒಬ್ಬ ಸೂರ್ಯ ಇಷ್ಟು ಬ್ರಹ್ಮಾಂಡವನ್ನು, ಈಗ ಒಂದು ಲೈಟು ಇಷ್ಟು ಬೆಳಕು ಬರುತ್ತೆ, ಎರಡನೇ ಲೈಟ್ ಹಾಕಿದಾಗ ಇನ್ನೂ ಹೆಚ್ಚು ಬೆಳಕು ಬರುತ್ತೆ, 10 ಲೈಟ್ ಹಾಕಿದಾಗ ಇನ್ನೂ ಹೆಚ್ಚು ಬೆಳಕು ಬರುತ್ತೆ. ಏನೋ ಒಂದು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯವಾದಲ್ವಾ? ಯಾಕೆ? ಒಂದು ಬೆಳಕನ್ನು ನಾವು ನೋಡಿದ್ದೇವೆ. ಹೀಗಿದ್ದಾಗ ಇನ್ನು ಅನೇಕ ಬೆಳಕುಗಳು ಒಂದೇ ಕಡೆಗೆ ಬಂದಾಗ ಏನು ಹೇಗಿರ್ಬೋದು ಎನ್ನುವುದು ಒಂದು ಮನಸ್ಸಿನಿಂದ ನಾವು ಇಮೇಜಿನ್ ಮಾಡಿಕೊಳ್ಳಿಕ್ಕೆ ಸಾಧ್ಯವಿದೆ. ಅಷ್ಟು ಮನಸ್ಸಿನ ಶಕ್ತಿ ಇದೆ. ಹೀಗಿದ್ದಾಗ ಈ ಸಮಗ್ರವಾದ ಬ್ರಹ್ಮಾಂಡವನ್ನು ಒಬ್ಬ ಸೂರ್ಯ ಬೆಳಗಿದ್ರೇನೆ ಇಡೀ ಬ್ರಹ್ಮಾಂಡಕ್ಕೆ ಬೆಳಕು ಬರುತ್ತೆ ಅಂತಂದ್ರೆ, ಇಲ್ಲಿ 2 ಸೂರ್ಯರಿದ್ದರೆ, ಇಲ್ಲಿ 3 ಸೂರ್ಯರಿದ್ದರೆ, ಇಲ್ಲಿ 1,00,000 ಸೂರ್ಯರಿದ್ದರೆ, ಇಲ್ಲಿ 1,00,00,000 ಸೂರ್ಯರಿದ್ದರೆ, ಇಲ್ಲಿ ಅನಂತ ಸೂರ್ಯರಿದ್ದರೆ ಏನು ಪ್ರಕಾಶ ಅಂತನ್ನುವುದು ನಮಗೆಲ್ಲದೇ ಇದ್ದರೂ ಸೂರ್ಯನನ್ನು ನೋಡಿದವರಿಗೆ ಒಂದೇನೋ ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯವಿದೆ. ಆದ್ದರಿಂದಾಗಿ ದೇವರು ತನ್ನನ್ನು ತಾನು ಸಣ್ಣವನನ್ನಾಗಿ ಮಾಡಿಕೊಂಡು ಹೇಳಿದ್ದೇ ಹೊರತು ತಪ್ಪೇನಾದರೂ ಅನಂತ ಲಕ್ಷ್ಮಿಯರ ಪ್ರಕಾಶದ ಅಂತಂದ್ರೆ ಲಗ ಹೊಡೆದ್ರು ನಾವು ಲಕ್ಷ್ಮಿ ನೋಡಿಲ್ಲ, ದೇವರಲ್ಲಿ ಏನಿದೆ ಅನ್ನೋದು ಗೊತ್ತೇ ಆಗ್ತಿದ್ದಿಲ್ಲ. ಇದರ ಮೇಲೆ ಅವನು ಸ್ವಾತಂತ್ರ್ಯದ ಆಟ ಹೇಗೆ ಆಟ ಆಡ್ತಾನೆ ದೇವರು. ಒಮ್ಮೆಲ್ಗೆ ಫೋಕಸ್ ಹಾಕಿದ್ರೆ, ಅಥವಾ ಭಾರಿ ಬೆಳಕಿನೊಳಗೆ ನಮ್ಮನ್ನು ಬಿಟ್ಬಿಟ್ರೆ ಬ್ಲೈಂಡ್ ಆಗಿ ಹೋಗ್ಬಿಡ್ತೇವೆ. ಒಂದು ನಮ್ಮ ಕಣ್ಣಿಗೆ ಒಂದು ಶಕ್ತಿ ಇದೆ, ಇಷ್ಟು ಲಿಮಿಟ್ ಇದೆ, ಇಷ್ಟು ಬೆಳಕಿನೊಳಗೆ ನಾವು ಸೆಟ್ ಆಗ್ತೇವೆ. ಅದನ್ನು ಮೀರಿದ ಬೆಳಕಿನೊಳಗೆ ನಮ್ಮನ್ನು ಬಿಟ್ಬಿಟ್ರೆ ನಾವು ಕುರುಡಾಗಿ ಹೋಗ್ಬಿಡ್ತೇವೆ, ನಮ್ಗೆ ಏನೂ ಕಾಣಿಸೋದಿಲ್ಲ. ರೈಟ್? ಹೀಗಿದ್ದಾಗ ಕೃಷ್ಣ ನಮ್ಮ ಮನೆಗೆ ಬಂದ, ರಾಮ ಬಂದ, ರಾಮ ಓಡಾಡಿದ, ಕೃಷ್ಣ ಓಡಾಡಿದ, ವೇದವ್ಯಾಸ ದೇವರು ಓಡಾಡಿದ್ರು, ವೇದವ್ಯಾಸ ದೇವರ ಹತ್ರ ಪಾಠ ಹೇಳಿದ್ರು, ಎಲ್ಲ ಆಯ್ತು. ಹಾಗಾದ್ರೆ ಅವ್ರ ಪರಿಸ್ಥಿತಿ ಏನಾಗಿತ್ತು? ಏನಾಗಿತ್ತು? ಇದೇ ದೇವರ ಸ್ವಾತಂತ್ರ್ಯದ ಆಟ. ಅಂದ್ರೆ ಅಷ್ಟು ಬೆಳಕು ಇದ್ದ, ಅನಂತ ಸೂರ್ಯರ ಪ್ರಕಾಶ ಇದ್ದ ದೇವ ಎದುರಿನವರ ಕಣ್ಣಿನ ಹಣೆ ಬರ ನೋಡಿಕೊಂಡು ತನ್ನ ಅಲ್ಪವಾದ ಪ್ರಕಾಶವನ್ನು ಬೀರ್ತಾನೆ. ವಿಶ್ವರೂಪ ತೋರಿಸುವಾಗ ಆ ಅರ್ಜುನನಿಗೆ ಭಾರಿ ಶಕ್ತಿ ಕೊಟ್ಟ, ಭಾರಿ ಕಣ್ಣು ಕೊಟ್ಟ, ಅದ್ಭುತವಾದ ಪ್ರಕಾಶವನ್ನು ತೋರಿಸಿದ. ಅಂದ್ರೆ ಅದ್ಭುತವಾದ ಪ್ರಕಾಶವನ್ನು ಕರ್ತುಂ ತೋರಿಸ್ಲಿಕ್ಕೂ ಸಮರ್ಥ, ಆ ಪ್ರಕಾಶ ಕಡಿಮೆ ಮಾಡಲಿಕ್ಕೂ ಸಮರ್ಥ, ಯಾರ್ಯಾರ ಯೋಗ್ಯತೆ ಎಷ್ಟಿದೆ ಅಷ್ಟು ತೋರಿಸ್ಲಿಕ್ಕೂ ಸಾಮರ್ಥ್ಯ. ಇದು ಜಸ್ಟ್ ದಾರಿನ ಹೇಳ್ತಾ ಇರೋದು. ದೇವರ ಸ್ವಾತಂತ್ರ್ಯವನ್ನು ಮೆಲುಕು ಹಾಕುವುದಕ್ಕೆ, ದೇವರ ಸ್ವಾತಂತ್ರ್ಯವನ್ನು ಚಿಂತನೆಯನ್ನು ಮಾಡುವುದಕ್ಕೆ ಇದೊಂದು ಜಸ್ಟ್ ವೇ.
ಹೀಗೆ ದೇವರ ಸಹನ, ದೇವರ ದಯ, ದೇವರ ಕ್ಷಮ, ಏನು ಬೇಕಾದ್ದು ಹೇಗೆ ಬೇಕಾದ್ದು ತೋಡ್ ಮರೋಣ ಮಾಡ್ತಾನೆ ದೇವರು. ಅಷ್ಟು ಅದ್ಭುತವಾಗಿ ಸ್ವಾತಂತ್ರ್ಯದ ಮೇಲೆ ತಾನು ಆಟವಾಡುವವನಾಗಿದ್ದಾನೆ ದೇವರು. ಇದು ದೇವರ ಸ್ವಾತಂತ್ರ್ಯ. ಜಗತ್ತಿನೊಳಗೆ ಸೃಷ್ಟಿ ಮಾಡುವವರು ಯಾರು? ಬ್ರಹ್ಮದೇವರು. ಲಯ ಮಾಡುವವರು ಯಾರು? ರುದ್ರದೇವರು. ಇಷ್ಟೆಲ್ಲ ಗೊತ್ತಿದ್ದಾಗ ದೇವರೇ ಸ್ವತಂತ್ರ, ದೇವರೇ ಸ್ವತಂತ್ರ ಅಂತ ಹೇಳ್ತಿರಲ್ಲ ಅಂದ್ರೆ ಪುರಂದರದಾಸರು ಎಷ್ಟು ಚಂದಾಗಿ ಹೇಳ್ತಾರೆ, ನೀನೇ ಮುಖ್ಯ ಕಾರಣ. ಅಕಾರಣರೋ ಬ್ರಹ್ಮಾದಿಗಳು. ಯಾಕೆ ಅಕಾರಣರು? ಅವ್ರಿಗೆ ಏನು ಶಕ್ತಿ ಇಲ್ಲ. ಎಷ್ಟು ಶಕ್ತಿ ಇಲ್ಲ ಅಂದ್ರೆ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಬ್ರಹ್ಮಸೂತ್ರ ಭಾಷೆದೊಳಗೆ ಮೊದಲಿಗೆ ಹೇಳ್ತಾರೆ, ಅಂದ್ರೆ ನಾವು ಭಾರಿ ಅಂತ ಮೆರೆಯೋರು ನಾವು ವಿಚಾರವನ್ನು ಮಾಡಬೇಕು. ಅಂದ್ರೆ ನಾನ್ ಭಾರಿ ಭಕ್ತ, ನಾನ್ ಭಾರಿ ಚಿಂತಕ, ನಾನ್ ಭಾರಿ ಉಪಾಸಕ ಅಂತ ನಾವು ಏನು ನಮ್ಮನ್ನು ನಾವು ತಿಳ್ಕೊಂಡಿರ್ತೇವೆ. ನಮಗೊಂದು ಕಾನ್ಸೆಪ್ಟ್ ಕೊಡ್ತಾರೆ, ಏನು ಅಂತಂದ್ರೆ ಶ್ವಪಚಾದಪಿ ಕಷ್ಟತ್ವ ಬ್ರಹ್ಮೇಶಾನಾದಯ ಸುರಾಹ. ಶ್ವಪಚ ಅಂದ್ರೆ ಶ್ವ ಅಂದ್ರೆ ನಾಯಿ. ಸತ್ತ ನಾಯಿಯನ್ನು ಬೇಯಿಸಿಕೊಂಡು ತಿನ್ನುವವರು ಯಾರು? ಶ್ವಪಚ. ಆ ಶ್ವಪಚರಿಗಿಂತಲೂ ಅತಿ ದುರ್ಧರವಾದ ಪ್ರಸಂಗ ಬರುತ್ತೆ. ಯಾರಿಗೆ? ಬ್ರಹ್ಮಾದಿ ದೇವತೆಗಳಿಗೆ. ಎಲ್ಲಿವರೆಗೆ ಬ್ರಹ್ಮಾದಿ ದೇವತೆಗಳು ನನ್ನ ಭಕ್ತರಾಗಿದ್ದಾರೆ, ಅವರು ಬ್ರಹ್ಮಾದಿ ದೇವತೆಗಳು. ಎಂದು ಯಾವ ಕ್ಷಣದೊಳಗೆ ಭಕ್ತಿ ಮೀರ್ತಾರೆ, ನನ್ನ ದ್ವೇಷ ಮಾಡಲಿಕ್ಕೆ ಶುರು ಮಾಡ್ತಾರೆ, ಹತೋಹತರಾಗಿ ಹೋಗ್ತಾರೆ, ಚಾಂಡಾಲನಿಗಿಂತಲೂ ಹತ್ತತ್ತಾಗಿ ಹೋಗ್ತಾರೆ. ಇದು ಶ್ರೀಮದಾಚಾರ್ಯ ಹೇಳ್ತಾರೆ. ಬ್ರಹ್ಮಾದಿಗಳು ಭಕ್ತಿ ಕಡಿಮೆ ಮಾಡುವುದಿಲ್ಲ, ಅವರು ಭಕ್ತಿಯ ದೇವರಿಗೆ ವಿಮುಖರಾಗುವುದಿಲ್ಲ, ಅವರು ತಮ್ಮ ಸ್ಥಾನದಿಂದ ಗ್ರಾಸವಾಗುವುದಿಲ್ಲ. ಆದರೆ ಹಾಗೆ ಮಾಡುವ ಅದ್ಭುತವಾಗಿರ್ತಕ್ಕಂಥ ಸಾಮರ್ಥ್ಯ ದೇವರಲ್ಲಿ ಉಂಟು. ಹಾಗಾಗಿ ಎಂತ ದೇವರ ಕಾರಣ? ಒಂದು ಬಾಣ ಬಿಡ್ಲಿಕ್ಕಾಗಲಿಲ್ಲ ರಾಮದೇವರ ಎದುರಿಗೆ ರುದ್ರದೇವರಿಗೆ. ರಾಮಾಯಣದಲ್ಲಿ ಕೇಳ್ತೇವಲ್ಲ ಕಥೆ. ಒಂದು ಬಾಣ ಬಿಡ್ಲಿಕ್ಕಾಗಲಿಲ್ಲ, ಭೂಕಂಪರಾಗಿ ಕೆಳಗೆ ಬಿದ್ದು ಹೋದರು. ತೈಲಧಾರೆಯಂತೆ ಅನಂತ ಕೋಟಿ ಜೀವರಾಶಿಗಳಿಗೆ ಅದ್ಭುತವಾದ ವೈರಾಗ್ಯವನ್ನು ಕೊಡುವ ರುದ್ರದೇವರಿಗೆ ಮೋಹಿನಿಯನ್ನು ನೋಡಿದ ಕಂಟ್ರೋಲ್ ಮಾಡಿಕೊಳ್ಳಿಕ್ಕಾಗಲಿಲ್ಲ. ಇಡೀ ಜಗತ್ತನ್ನು ಲಯ ಮಾಡಿ ಸುಟ್ಟು ಹಾಕುವ ದಿವ್ಯವಾದ ಅಮೋಘವಾದ ಸಾಮರ್ಥ್ಯವುಳ್ಳ ರುದ್ರದೇವರಿಗೆ ಸಣ್ಣ ವಿಷಪಾನ ಮಾಡಲಿಕ್ಕಾಗಲಿಲ್ಲ. ಇಡೀ ಬ್ರಹ್ಮಾಂಡ ಸುಟ್ಟು ಹಾಕುವಾಗ ಆ ವಿಷ ಎಲ್ಲಿರೋದು? ಸೊಟ್ಟು ಮಾರಿದ. ಅವರಿಗೆ ಸಾಮರ್ಥ್ಯವಿಲ್ಲ ಅಂತಲ್ಲ, ಆದರೆ ದೇವರ ಸಾಮರ್ಥ್ಯ ಅಷ್ಟುಂಟು. ಹಾಗಾಗಿ ಎಲ್ಲದಕ್ಕೂ ಕಾರಣ ಯಾರು? ದೇವರೇ ಹೊರತು ಬೊಮ್ಮಾದಿಗಳು ಸರ್ವತಾ ಅಲ್ಲ. ಇನ್ನು ಸಾಕಷ್ಟು ಮಾತುಗಳನ್ನು ಹೇಳ್ತಾರೆ. ಇನ್ನು ಸ್ವತಂತ್ರ ಯಾರಿರ್ತಾರೆ? ಯಾವ ವ್ಯಕ್ತಿ ಅಪರಿಪೂರ್ಣ ನೋಡ್ರಿ, ಕಂಪ್ಲೀಟ್ ಇಲ್ಲ, ಅವನಿಗೆ ಏನು ಮಾಡಲಿಕ್ಕೂ ಬರುವುದಿಲ್ಲ. ಯಾವುದೇ ವಿಷಯದೊಳಗೆ, ಅಡಿಗೆ ವಿಷಯ ತಗೊಳ್ರಿ, ಉಪನ್ಯಾಸದ ವಿಷಯ ಆಗಲಿ, ಪಾಠ ಪ್ರವಚನದ ವಿಷಯ ಆಗಲಿ, ಮಾರ್ಕೆಟಿಂಗಿನ ವಿಷಯ ಆಗಲಿ, ಒಂದು ಮ್ಯಾನೇಜ್ಮೆಂಟಿನ ವಿಷಯ ಆಗಲಿ, ಯಾವುದೇ ವಿಷಯದೊಳಗೆ ಯಾರು ಅಪರಿಪೂರ್ಣರಿದ್ದಾರೆ, ಯಾರಲ್ಲಿ ಪೂರ್ಣತೆ ಇಲ್ಲ, ಅವರು ಆ ಕಾರ್ಯವನ್ನು ಯಶಸ್ವಿಯಾಗಿ ಪ್ಲ್ಯಾನ್ಡ್ ಆಗಿ ವೈಭವದಿಂದ ಅವರು ಮಾಡಲಿಕ್ಕೆ ಸಾಧ್ಯವಿಲ್ಲ. ಇನ್ಕ್ಲೂಡ್ ಸರಿಯಾಗಿ ಧೋತ್ರ ಉಟ್ಟುಕೊಳ್ಳಿಕ್ಕೆ ಆಗುವುದಿಲ್ಲ. ಯಾರು ಪೂರ್ಣರಿದ್ದಾರೆ ಆ ವಿಷಯಕ್ಕೆ, ಪೂರ್ಣ ಅಂತಂದ್ರೆ ಎಲ್ಲ ವಿಷಯಕ್ಕೆ ಅಂತಲ್ಲ, ಆ ವಿಷಯದೊಳಗೆ ಒಂದು ಎಕ್ಸ್ಪರ್ಟ್ ಆಗಿರ್ತಾರಲ್ಲ, ಆ ಎಕ್ಸ್ಪರ್ಟಿಗೆ ನಾವು ಪೂರ್ಣ ಅಂತ ಹೇಳುವುದು. ಯಾರು ಯಾವುದರೊಳಗೆ ಎಕ್ಸ್ಪರ್ಟ್ ಆಗಿರ್ತಾರೆ ಅವರು ಆ ಕೆಲಸವನ್ನು ಯಶಸ್ವಿಯಾಗಿ ಮಾಡ್ತಾರೆ. ಹಾಗಾದ್ರೆ ನಮ್ಮ ದೇವರು ಹೇಗಿದ್ದಾನೆ? ಈಗ ಅವನು ಸ್ವತಂತ್ರ, ಅವನು ಸರ್ವಕರ್ತೃತ್ವ ಅಂತ ನಾವು ತಿಳಿದೆವು. ಹಾಗಾದ್ರೆ ನಮ್ಮ ದೇವರಲ್ಲಿ ಏನಾದರೂ ಅಪರಿಪೂರ್ಣತೆ ಇದೆ ಏನು? ಪುರಂದರದಾಸರು ಹೇಳ್ತಾರೆ, ಪದನಖ ಪರಿಪೂರ್ಣ, ಜಾನು ಪರಿಪೂರ್ಣ, ಜಂಘೆ ಪರಿಪೂರ್ಣ, ಊರು ಪರಿಪೂರ್ಣ, ಕಟಿ ಪರಿಪೂರ್ಣ, ಉದರ ಪರಿಪೂರ್ಣ, ವಕ್ಷಸ್ಥಳ ಪರಿಪೂರ್ಣ, ಬಾಹು ಪರಿಪೂರ್ಣ, ಪದ್ಮ ಗದಾ ಶಂಖ ಚಕ್ರ ಪರಿಪೂರ್ಣ, ವದನ ಪರಿಪೂರ್ಣ, ಕಂಬು ಕಂಠ ಪರಿಪೂರ್ಣ, ಸರ್ವಾಂಗ ಪರಿಪೂರ್ಣ. ಪುರಂದರ ವಿಠಲ ಸರ್ವಾಂಗ ಪರಿಪೂರ್ಣ. ಯಾವ ಒಂದು ವಿಷಯದೊಳಗೂ ಅಪರಿಪೂರ್ಣತೆ ಎನ್ನುವುದು ದೇವರಲ್ಲಿ ಇಲ್ಲವೇ ಇಲ್ಲ. ಆದ್ದರಿಂದಾಗಿ ಅವನು ಸ್ವತಂತ್ರ.
ನಮಗೆ ಎಷ್ಟು ದುಡ್ಡು ಬಂದರೂ ಪೂರ್ಣತಾ ಭಾವ ಬಂದಿಲ್ಲ. ಆದ್ದರಿಂದಾಗಿ ನನ್ನ ದುಡ್ಡನ್ನು ಹೇಗೆ ಬೇಕೋ ಹಾಗೆ ಖರ್ಚು ಮಾಡಲಿಕ್ಕೆ ಆಗುವುದಿಲ್ಲ ನನಗೆ. ಯಾವ ವ್ಯಕ್ತಿಗೆ ಪೂರ್ಣ ಆಯ್ತಪ್ಪ, ನಾನು ಎಲ್ಲ ಗಳಿಸಾಗಿದೆ, ನನ್ನ ಜೀವನ ಆಗಿದೆ, ಎಲ್ಲ ಆಗಿದೆ ಅಂದ್ರೆ ಆ ವ್ಯಕ್ತಿ ದಾನ ಕೊಡ್ತಾನೆ ಕೊಡ್ತಾನೆ ಕೊಡ್ತಾನೆ, ಊಹಾತೀತ ದಾನ ಕೊಡ್ತಾನೆ, ಹೊಟ್ಟೆ ತುಂಬ ಊಟಕ್ಕಾಗ್ತಾನೆ, ಮನೆಗೆ 106 ಜನ ಕುಟುಂಬ ಕರೀತಾನೆ, ಅದು ಮಾಡ್ತಾನೆ ಇದು ಮಾಡ್ತಾನೆ, ಬಿಂದಾಸ್ ಖರ್ಚು ಮಾಡ್ತಾನೆ. ಯಾಕೆ? ಅವನಲ್ಲಿ ಒಂದು ಹಂತಕ್ಕೆ ಪೂರ್ಣತಾ ಭಾವ ಬಂದ್ಬಿಟ್ಟಿದೆ. ಇನ್ನೇನಿಲ್ಲ, ಇದ್ದುದು ಖರ್ಚು ಮಾಡಿ ಆರಾಮಾಗಿ ಆನಂದದಿಂದ ಹೋಗಬೇಕು ಅಂತ ಹೇಳಿ. ಯಾರು 100 ಕೋಟಿ ರೂಪಾಯಿ ಸಂಪಾದನೆ ಮಾಡಿರಲಿ, ಅವನಿಗೆ ಪೂರ್ಣತಾ ಭಾವನೆ ಇಲ್ಲ ಅಂತಾದರೆ ಅದನ್ನು ಇನ್ನೂ 200 ಕೋಟಿ ರೂಪಾಯಿ ಅದನ್ನು ಪೂರ್ಣಗೊಳಿಸಬೇಕು ಅಂತಂದ್ರೆ ಈ 10 ರೂಪಾಯಿನೂ ಅನಿವಾರ್ಯ ಅಂತ ವಿಚಾರ ಮಾಡ್ತಾನೆ. ಸೊ ಯಾರು ಅಪರಿಪೂರ್ಣರೋ ಅವರಿಂದ ಏನೂ ಕೆಲಸಗಳಾಗುವುದಿಲ್ಲ. ಯಾರು ಪರಿಪೂರ್ಣರಿದ್ದಾರೆ ವೈಭವದಿಂದ ಕೆಲಸ ಮಾಡ್ತಾರೆ. ಎಷ್ಟು ವೈಭವದಿಂದ ಕೆಲಸ ಮಾಡ್ತಾನೆ ಗೊತ್ತಾ ದೇವರು? ಮೊನ್ನೆ ಒಬ್ಬ ವೈದ್ಯರು ಹೇಳ್ತಾ ಇದ್ರು, ಭಾರಿ ಅದ್ಭುತವಾದದ್ದು, ನಮ್ಮ ನರಗಳಲ್ಲಿ ಬ್ಲಡ್ ಫ್ಲೋ ಆಗುತ್ತೆ, ಓಡಾಡ್ತಾ ಇರುತ್ತೆ, ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ. ಎಷ್ಟು ಫಾಸ್ಟ್ ಇರುತ್ತೆ ಹೇಳಿ? 350 ಕಿಲೋಮೀಟರ್ಗಿಂತಲೂ ಹೆಚ್ಚಿನ ವೇಗದೊಳಗೆ ಆ ಬ್ಲಡ್ ಓಡಾಡ್ತಾ ಇರುತ್ತೆ. ಕಾರ್ನಾಗ 100 ಕಿಲೋಮೀಟರ್ 120 ಕಿಲೋಮೀಟರ್ ಡ್ರೈವರ್ ಓಡಿಸ್ತಾ ಇರಲಿ, ಪಕ್ಕದೊಳಗೆ ಕೂತವ್ರು ಹಣೆ ಬರ ಏನಾಗಿರುತ್ತದೆ? ಹಾಗಿದ್ದಾಗ ನಮ್ಮ ದೇವರು ಎಷ್ಟು ಚಂದ ಆಟ ಆಡ್ತಾರೆ ಅಂತಂದ್ರೆ, ಒಳಗೆ ಏನು ವ್ಯಾಪಾರ ಆಗ್ತಾ ಇದ್ರೆ ನಮ್ಗೆ ಗೊತ್ತೇ ಇಲ್ಲ, ಪತ್ತೆಗೆ ಹತ್ತುವುದಿಲ್ಲ, ಲೆಕ್ಕಕ್ಕೆ ಹತ್ತುವುದಿಲ್ಲ. ನೀರಿನ ಸ್ವಭಾವ ಏನು? ನೀರಿನ ಸ್ವಭಾವವೇನು? ಕೆಳಗೆ ಹರಿಯೋದೇ ನೀರಿನ ಸ್ವಭಾವ. ಸೊ ನೀರಿನಾಗೇನೆ ರಕ್ತ, ಅದು ಕೆಳಗೆ ಹರಿತಾ ಹೋಗಬೇಕು. ಹಾಗೆಲ್ಲ ಇಲ್ಲ, ಹಾಗೆಲ್ಲ ಇಲ್ಲ. ದೇವ್ರು ಏನ್ ಮಾಡ್ತಾನೆ ಅಂತಂದ್ರೆ, ಅದು ಎಷ್ಟು 350 ಕಿಲೋಮೀಟರ್ ವೇಗದಿಂದ ಕೆಳಗೆ ಹೋಗಿದೆ ಅಲ್ಲ, ಅಷ್ಟೇ 350 ಕಿಲೋಮೀಟರ್ ವೇಗದಿಂದ ಮೇಲೆ ಹಾರ್ಟಿನವರೆಗೆ ಬರಬೇಕದು. ಒಂದು ಚೆಂಡು ಜೋರಾಗಿ ಹೊಡೆದಾಗ ಹೇಗೆ ತಿರುಗಿ ಬರುತ್ತೆ, ಆ ಗಾಡಿ ಸ್ವಲ್ಪ ಹಾಳಾಗಿರುತ್ತೆ. ಎಷ್ಟರ ಮಟ್ಟಿಗೆ ಹಾಳಾಗಿರುತ್ತೆ ನಮಗೆ ಗೊತ್ತಾಗುವುದಿಲ್ಲ. ಅದು 106 ಬಾರಿ 200 ಬಾರಿ ಏಟು ಬಿದ್ದಾಗ ಗಾಡಿ ಪೂರ್ಣ ಸೀಳುತ್ತೆ. ಆದ್ರೆ ಸ್ವಲ್ಪ ಮಟ್ಟಿಗೆ ಆದರೂ ಹಾಳಾಗಿರುತ್ತೆ. ಆದರೆ ಇಡೀ 100 ವರ್ಷಗಳ ಕಾಲ 100,000 ಸಾವಿರಾರು ಲಕ್ಷಾವಧಿ ನರಗಳಲ್ಲಿ ಅಷ್ಟು ವೇಗದಿಂದ ಹೋಗಿ ಅಷ್ಟು ವೇಗದಿಂದ ತಿರುಗಿ ಬರುತ್ತೆ. ಎಲ್ಲಾದ್ರೂ ನರ ಹರಿದಿದೆಯಾ? ಯಾವುದಕ್ಕಾದ್ರೂ ಹಾನಿಯಾಗಿದೆಯಾ? ಯಾವುದಕ್ಕಾದ್ರೂ ಭಂಗವಾಗಿದೆಯಾ? ಸ್ವಲ್ಪ ಬ್ಲೇಡ್ ಹಚ್ಚಿದ್ರೆ ನರ ಕಟ್ಟಾಗತ್ತೆ. ಅಷ್ಟು ಫೋರ್ಸ್ ಆಗಿರ್ತಕ್ಕಂಥ ರಕ್ತ ಅದು ಹರಿದಾಡ್ತಾ ಇದ್ರು ಆ ನರಕ್ಕೆ ಏನೂ ಆಗುವುದಿಲ್ಲ. ಯಾಕಾಗುವುದಿಲ್ಲ? ಯಾಕಾಗುವುದಿಲ್ಲ? ಇಷ್ಟು ಪ್ಲ್ಯಾಂಡ್ ಆಗಿ ನಮ್ಮ ಶರೀರವನ್ನು ನಿರ್ಮಾಣವನ್ನು ಮಾಡಿದ್ದಾನೆ ದೇವರು. ಊಹೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಇಷ್ಟು ಪ್ಲ್ಯಾಂಡ್ ಆಗಿ ಯಾರು ನಿರ್ಮಾಣವನ್ನು ಮಾಡ್ತಾರೆ? ಯಾರು ಎಕ್ಸ್ಪರ್ಟ್ ಇದ್ದಾರೆ ಅವರು ನಿರ್ಮಾಣ ಮಾಡ್ತಾರೆ. ಹಾಗಾದ್ರೆ ಎಕ್ಸ್ಪರ್ಟ್ ಯಾರು? ಪರಿಪೂರ್ಣ ಯಾರು? ನಮ್ಮ ದೇವ ಪರಿಪೂರ್ಣ. ಹಾಗಾದ್ರೆ ನಮ್ಮ ದೇವ ಎಷ್ಟರ ಮಟ್ಟಿಗೆ ಪರಿಪೂರ್ಣ? ಸ್ವತಂತ್ರನಾಗಿದ್ದಾನೆ. ಆದ್ದರಿಂದಾಗಿಯೇ ದೇವರ ಪರಿಪೂರ್ಣ. ದೇವರ ಪರಿಪೂರ್ಣನಾಗಿದ್ದಾನೆ. ಆದ್ದರಿಂದಾಗಿ ಎಲ್ಲ ಕಾರ್ಯಗಳನ್ನು ಕೂಡ ಬಹಳಷ್ಟು ವೈಭವದಿಂದ ತಾನು ಮಾಡ್ತಾನೆ ಎಂಬುದಾಗಿ ತಿಳಿಸ್ತಾರೆ. ಒಂದೆರಡು ಹಾಡುಗಳು ದೇವರ ಮಹಿಮೆ. ಆಚಾರ್ಯರು ಹಾಡ್ತಿದ್ರು, ನನಗೆ ಹಾಡ್ಲಿಕ್ಕೆ ಬರೋದು. ಯಾರಲ್ಲಿ ಚಿಂತೆ ಇದೆ, ಸಮಯ ಆಯಿತು, ಒಂದು 10 ನಿಮಿಷ ಹೇಳ್ತೇನೆ. ಯಾರಿಗಾದ್ರೂ ಚಹಾ ಕಾಫಿ ಕುಡಿದು ಬರ್ತಿದ್ರೆ ಕುಡಿದ್ಬಾರ್ದು. ಯಾರು ಪರಿಪೂರ್ಣ? ಯಾರು ನಿಶ್ಚಿಂತರೋ ಅವರು ಪರಿಪೂರ್ಣ. ಯಾರಲ್ಲಿ ಚಿಂತೆ ಇದೆ ಅವನು ಎಂದಿಗೂ ಹೀರೋ, ಹೀಮ್ಯಾನ್, ಯಜಮಾನ ಅಂತ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂತ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಚಿಂತೆ ಇದ್ದವ ಎಂದಿಗೂ ದೊಡ್ಡವನು ಆಗಲಿಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ನಮ್ಮಲ್ಲಿ ಏನು? ದಾಸರು ಸುಂದರವಾಗಿರ್ತಾರೆ. ಅನುಗಾಲವು ಚಿಂತೆ ಮನುಜನಿಗೆ, ಮನೆಗೆ ಹೋಗಿ ಮಾಧವನ ಒದಗೂಡದ ತನಕ. ಹೋಗಿ ದೇವರನ್ನು ಹೊಂದುವ ತನಕ ಚಿಂತೆ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಚಿಂತೆ ಬ್ಯಾಡಿರೋ, ನಿಶ್ಚಿಂತರಾಗಿರೋ, ಶಾಂತ ಗುರುಗಳ ಪಾದವಂತೂ ನಂಬಿರೋ. ಇದು ಜಸ್ಟ್ ನಮ್ಮ ಲಿಪ್ ವರ್ಕ್ ಅಷ್ಟೇ. ನಿಶ್ಚಿಂತವಾಗಿ ಏನು ಲಗ ಹೊಡೆದ್ರು ಇರ್ಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ನಾವು ಯಜಮಾನರು, ನಾವು ಸ್ವತಂತ್ರರು ಅಂತ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ.
ಹೆಂಡರಿದ್ದರೂ ಚಿಂತೆ, ಮಕ್ಕಳಾಗಿಲ್ಲ ಅಂತ ಚಿಂತೆ. ಹೆಂಡರಿಲ್ಲದೆ ಇದ್ದರೆ ಹೆಂಡತಿ ಸಿಕ್ಕಿಲ್ಲ ಅಂತ ಚಿಂತೆ. ಬಡವನಾದರೂ ಹೊಟ್ಟೆಗೆ ಚಿಂತೆ, ಶ್ರೀಮಂತನಾದರೆ ಹೇಗೆ ಉಳಿಸ್ಕೊಳ್ಬೇಕು ಅಂತ ಚಿಂತೆ. ಮನೆಗಿದ್ದರೂ, ನಮ್ಮ ಹಳೆ ಮನೆಗಳಿದ್ದವ್ರಿಗೆ ಬಹಳ ಸಮಸ್ಯೆ ಇಲ್ಲ. ಯಾಕಂದ್ರೆ ಅದು ಪಾಪ ಯಾರು ನಮ್ಮ ಮುತ್ತಜ್ಜ ಕಟ್ಟಿ ಹೋಗಿರ್ತಾನೆ, ಅದರೊಳಗೆ ನಮ್ಮ ಅಭಿಮಾನ ಅಷ್ಟೇ ಇರ್ತೀವಿ, ನಾವು ಅಷ್ಟು ಕಟ್ಟೆ ಇರ್ತೀವಿ. ಯಾರು ಇವತ್ತು 2.5 ಕೋಟಿ ರೂಪಾಯಿ ಕಟ್ಟಿ ಮನೆ ಕಟ್ಟಿದಾರ ನೋಡ್ರಿ, ಅವ್ರಿಗಿದ್ದಷ್ಟು ಚಿಂತೆ ಇನ್ಯಾವನಿಗೂ ಇರೋದಿಲ್ಲ. ಅವನ್ ಬಾತ್ರೂಮ್ಗೆ ಹೋಗಿ ಹೊರಗೆ ಬರೋದ್ರೊಳಗೆ ಏನು ಟವಲ್ ಹಿಡ್ಕೊಂಡು ನಿಂತಿರ್ತಾನ. ಭಕ್ತಿಯಿಂದ ಅಲ್ಲ, ಸರ್ವತಾ ಭಕ್ತಿಯಿಂದ ಅಲ್ಲ. ಆ ಪಾದದ ಹೊಜ್ಜಿ ಹೊಲಸು ಏನದ ಮನೆಯೊಳಗೆ ಬರಬಾರ್ದು, ದಯಮಾಡಿ ಒರೆಸಿಕೊಂಡು ಬಾ ಅಂತ. ಯಾಕಂತಂದ್ರೆ ಅವನೇನಾದ್ರು ಬಂದು ಓಡಾಡಿ ಹೊಲಸು ಮಾಡೋದು, ಒರೆಸೋದು ಯಾರು? ನಾನೇ ಅಲ್ಲ. ಅದ್ರ ಬಂದು ಟವಲ್ ಬಂದ್ಬಿಡೋದು ಬಹಳ ಕ್ಷೇಮ ಅಲ್ವಾ? ಹಾಗಾದ್ರೆ ನಾ ಮನೆ ಕಟ್ಟಿದೆ, ನಾನು ನಿಶ್ಚಿಂತ ಆದೆ? ಚಾನ್ಸೇ ಇಲ್ಲ. ಇಲ್ರಿ, ನನ್ನ ಜೊತೆಗೆ ನಮ್ಮ ಅಣ್ಣ ಇದ್ದಾನ್ರಿ, ಬೇಕಾದಂಗೆ ಎಲ್ಲ ನೋಡ್ಕೋತಾನೆ, ನಮ್ಮ ಅಪ್ಪ ಇದ್ದಾನೆ, ನಮ್ಮ ಮಕ್ಕಳು ನಾ ಎಷ್ಟು ಬೆಳೆಸಿನ ಗೊತ್ತೇನ್ರಿ, ಭಾರಿ ನನ್ನ ಜೊತೆ ಟ್ರೀಟ್ ಮಾಡ್ತಾರೆ ಅವರು, ನನ್ನ ಎಲ್ಲ ಕಾಲಕ್ಕೆ ಇರ್ತಾರೆ ಅವರು. ನಾವು ಅವ್ರನ್ನ ಗಟ್ಟಿಯಾಗಿ ನಂಬಿದ್ವಿ. ಪುರಂದರದಾಸರು ಹೇಳ್ತಾರೆ, 6 ಸಂಗಡ ಬಾಬೋರಿಲ್ಲ, ನಾರಾಯಣನ ನಾಮ ನೆಲೆಬಾವದಲ್ಲದೆ 6 ಸಂಗಡ ಬಾಬೋರಿಲ್ಲ. ಹೊತ್ತು ನವಮಾಸ ಪರ್ಯಂತ ಗರ್ಭದಲ್ಲಿ ಅತ್ಯಂತ ನೋವು ಬೇನೆಗಳನ್ನು ತಿಂದು ತುತ್ತು ಬತ್ತಿಯ ಬುತ್ತಿಯ ಕೊಟ್ಟು ಸಲಹಿದ ತಾಯಿ ತಂದೆ ಎಷ್ಟು ದಿನ ಇರ್ತಾರೆ? ಎಷ್ಟು ದಿನ ಇರ್ತಾರೆ? ಹರಣ ಹಿಂಗಲ ಮುನ್ನ ಹರಿಯ ಸೇವೆಯ ಮಾಡು, ಪರಲೋಕದ ಸಾಧನೆ ಮಾಡಿಕೊಳ್ಳೋ. ಇಲ್ಲದೆ ಇದ್ದರೆ ಹಿತ್ತಲ ಕಸಕ್ಕಿಂತ ಕೊನೆಯಾಯಿತೀನಿ. ಹೊತ್ತು ಸಾಕು ಮಾರಾಯ, 3 ಗಂಟೆ ಆಯ್ತು, ಒಯ್ದು ಹಾಕ್ರೆ ಕಡೆ. ಯಾರ ಮೇಲೆ ನಾನು ಅಭಿಮಾನ ಮಾಡಿದ್ದೇನೆ, ಯಾರನ್ನು ಗಟ್ಟಿಯಾಗಿ ನಂಬಿದ್ದೇನೆ, ಯಾರಿಗಾಗಿ ಇಡೀ ಜೀವನ ಸವೆದು ಹಾಕಿದ್ದೇನೆ, ಯಾರನ್ನು ಭಾರಿ ನನ್ನನ್ನು ನೋಡಿಕೊಳ್ತಾರೆ, ನನ್ನ ಬದುಕಿಸ್ತಾರೆ ಅಂತ ನಾನು ಗಟ್ಟಿಯಾಗಿ ನಂಬಿದ್ದೇನೆ, ಆ ವ್ಯಕ್ತಿನೇ ಹೇಳ್ತಾನೆ 3 ಗಂಟೆ ಆಯ್ತು ಮಾರಾಯ, ಹೊರಗೆ ಹಾಕ್ರಿ. 2 ದಿವಸ ಮನೆ ಕಸ ಮನೆಯೊಳಗೆ ಇರ್ತದೆ. ದಾಸರು ಹೇಳಿದ್ದು ಅದಕ್ಕೆ, ಹಿತ್ತಲ ಕಸಕ್ಕಿಂತ ಕೊನೆಯಾಯಿತಿ ಇದೆ ಅಂತ ಹೇಳಿದ್ದೆ. 2 ದಿವಸ ಯಾಕೆ, 4 ದಿವಸ ಇರುತ್ತೆ, 8 ದಿವಸ ಇರುತ್ತೆ. ಕಸ ಇರೋದ್ರಿಂದ ಬಹಳ ಹಾನಿ ಇಲ್ಲ, ಆದರೆ ಆ ಶರೀರ ಇರೋದ್ರಿಂದ ಭಾರಿ ಅನರ್ಥವಿದೆ, ಹೋಗ್ತಾಕ್ರಂತ. ಸೊ ಹಾಗಾದ್ರೆ ನನ್ನ ಜೊತೆಗೆ ಇರುವುದು ಯಾವುದು? ದೇವರಲ್ಲ. ನೀನ್ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲವನ್ನು ಬೇಡ ಮಾರ, ನೀ ಬೇಕಾಗಿಲ್ಲ. ನೀನೇ ನಾರಾಯಣ, ನಾರಾಯಣನೇ ನೀನು. ಹೇಗೆ ನಿನ್ನ ಗುಣಗಳಿಗೂ ನೀನು ಅತ್ಯಂತ ಅಭಿನ್ನ, ನಿನ್ನ ನಾಮವೂ ನಿನ್ನಿಂದ ಅತ್ಯಂತ ಅಭಿನ್ನ. ನಿನ್ನ ನಾಮವಿರಲಿ ಸಾಕು. ಸ್ವತಂತ್ರವಾಗಿರ್ತಕ್ಕಂಥ ನಿನ್ನ ನಾಮ ನನ್ನ ಜೊತೆಗಿದ್ರೆ ಸಾಕು. ಇದು ಪುರಂದರದಾಸರು ಗಟ್ಟಿಯಾಗಿ ಪ್ರತಿಪಾದನೆಯನ್ನು ಮಾಡ್ತಾರೆ. ಏನಿದೆ ದೇವರಲ್ಲಿ ಅಂತದ್ದು? ಏನಿದೆ ದೇವರಲ್ಲಿ ಅಂತದ್ದು? ಎಲ್ಲರನ್ನು ಬಿಟ್ಟು ಯಾಕೆ ದೇವರು ನಾರಾಯಣ ನಾರಾಯಣ ಅನ್ಬೇಕು? ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ, ರವಿಚಂದ್ರ ಬುಧ ನೀನೆ, ರಾಹು ಕೇತುವು ನೀನೆ, ಮಂಗಳನು ನೀನೆ, ಗ್ರಹಗಳು ನೀನೆ ಅಂತ ಹೇಳ್ತಾರೆ. ಋತುಕಾಲಗಳು ನೀನೆ ಎಂಬುದಾಗಿ ಒಂದು ಮಾತಿನೊಳಗೆ ಹೇಳ್ತಾರೆ. ಪಕ್ಷಮಾಸವು ನೀನೆ, ಪರ್ವಕಾಲವು ನೀನೆ ಎಂಬುದಾಗಿ ಹೇಳ್ತಾರೆ. ಸರ್ವಸ್ವವು ದೇವರಾಗಿದ್ದಾರೆ. ಆದ್ದರಿಂದಾಗಿ ದೇವರು ಬೇಕು. ಹಾಗಾದ್ರೆ ಅಲ್ಲಿ ನನ್ನ ಸ್ಯಾಲ್ರಿ ಕೊಡೋರು ನೀವು, ನನ್ನ ದಕ್ಷಿಣ ಕೊಡೋರು ನೀವು. ನಿಮ್ಮನ್ನು ಗಟ್ಟಿಯಾಗಿ ಇಟ್ಕೊಂಡ್ರೆ ಸಾಕಲ್ಲ. ನನಗೆ X% ದೇವ್ರು ಯಾಕೆ ಬೇಕು? ದೇವ್ರು ಯಾಕೆ ಬೇಕು? ಆ್ಯಕ್ಚುಲಿ ಕೊಡೋರು ಚಂದ ಕೊಡ್ಲಿಕ್ಕೆ ತಯಾರಾಗಿರ್ತಾರೆ. ದೇವ್ರು ಯಾಕೆ ಬೇಕು ಅನ್ನೋದು ಹೇಳ್ತೇನೆ. ಯಾರಾದ್ರೂ ಮನೆಗೆ ಹೋಗಿರ್ತೀವಿ ಕಾರ್ಯಕ್ರಮಕ್ಕೆ, ಪಾಪ ಅವನು ಹೇಳಿರ್ತಾನೆ ಯಜಮಾನ, ಆಚಾರ ಬಂದಾರ, ಯಾರಿಗೂ ಏನು ಕಡಿಮೆ ಆಗಬಾರ್ದು, ಸಮೃದ್ಧವಾಗಿ ಕೊಡು ಅಂತೇಳಿ. ಅಲ್ಲಿ ಮಾಮ ಕಾಕ ಯಾರೋ ಒಬ್ರು ಬಂದಿರ್ತಾರೆ, ನಾವು ಮೊನ್ನೆ ಕೊಟ್ಟಿವಿ ಸಾಕು, ಇಷ್ಟು ಬಗೆಹರಿಸಿಬಿಡು. ಹಾಗಾದ್ರೆ ನನ್ನ ಸ್ವಾತಂತ್ರ್ಯ ಎಲ್ಲಿ ಹೋಯ್ತು? ನಾನು ಕೊಡ್ಬೇಕಂತ ಇಷ್ಟು ಕೊಡ್ಬೇಕಂತ ಡಿಸೈಡ್ ಮಾಡಿದ್ದೇನೆ, ನಾನು ಹೀಗೆ ಮಾಡ್ಬೇಕಂತ ಡಿಸೈಡ್ ಮಾಡಿದ್ದೇನೆ. ಯಾರೋ ಬಂದ್ರು ಏನೋ ಹೇಳಿದ್ರು, ನಾನು ಅದು ಕೊಡೋದನ್ನು ಕಡಿಮೆ ಮಾಡಿಬಿಟ್ಟೆ, ಅದನ್ನು ಏನೋ ಮಾರ್ಪಾಡು ಮಾಡಿಬಿಟ್ಟೆ. ಹಾಗಾದ್ರೆ ನನ್ನ ಸ್ವಾತಂತ್ರ್ಯ ಎಲ್ಲಿ ಹೋಯ್ತು?
ಹಾಗಾದ್ರೆ ನೀನ್ ಕರ್ತ ಅಲ್ಲ. ಹಾಗಾದ್ರೆ ಯಾರು ಕರ್ತ? ಕೊಡುವ ಕರ್ತೃ ಬೇರೆ ಇರುತ್ತೀರೆ, ಬಿಡು ಬಿಡು ಚಿಂತೆಯನ್ನು. ಕೊಡುವ ಕರ್ತೃ ಇದ್ದಾನೆ. ಜನನವಾಗದ ಮುನ್ನ ನೀನು ಹುಟ್ಟೇ ಇಲ್ಲ, ನಿನ್ನ ತಾಯಿ ನಿನ್ನ ಕೊಟ್ಟಿಲ್ವ? ನೀ ಕೇಳಿದ್ಯಾ ನನ್ನ ತಾಯಿ ಎಂದಾದ್ರೂ ನಾವು ಕೇಳಿವಿ? ನನ್ನ ತಾಯಿಯನ್ನು ಹುಟ್ಟಿಸು ಅಂತೇಳಿ? ಅರೆ ಹುಟ್ಟಿಸು ಅಂತ ಕೇಳುವುದರೊಳಗೇನೆ ಹುಟ್ಟಿಸಿಟ್ಟು ಬಿಟ್ಟಾನೆ ದೇವರು. ಜನನವಾಗದ ಮುನ್ನ ಜನನಿಯ ತನವಿನೊಳಗೆ ಪಾಲ, ಜನನವಾದ ಬಳಿಕ ಹುಟ್ಟಿದ ಮೇಲೆ ನನಗೆ ಹೀಗೀಗ ಇರಬೇಕು ಅಂತ ನಾನು ಬೇಡೀನಿ. ಇಂಥ ಲಂಗ್ಸ್ ಬೇಕು, ಇಂಥ ನರಗಳು ಬೇಕು, ಇಂಥ ಬ್ಲಡ್ ಬೇಕು, ಇಂಥ ಶಕ್ತಿ ಬೇಕು, ಅದು ಹೀಗೀಗೆ ಇರಬೇಕು, ಓ ಪಾಸಿಟಿವ್ ಇರಬೇಕು, ಓ ನೆಗೆಟಿವ್ ಇರಬೇಕು, ಬಿ ಪ್ಲಸ್ ಇರಬೇಕು, ಕಣ್ಣು ಹೀಗಿರಬೇಕು, ಹೀಗೆ ಏನು ಬೇಡಿವಿ ನಾವು? ಏನು ಬೇಡಿವಿ ನಾವು? ದೇವ್ರ ಮೇಲೆ ಒಂದು ದೊಡ್ಡ ಆಪಾದನೆ ಇದೆ ನಮ್ದು. ಏನು ಆಪಾದನೆ ಅಂದ್ರೆ ನಾವು ಬೇಡಿದ್ದೇನು ಕೊಟ್ಟಿಲ್ಲ ಅಂತ. ರೈಟ್? ಬೇಡಿದ್ದು ನಾವು ಕೊಟ್ಟಿಲ್ರಿ ದೇವರು. ಬೇಡದೆ ಇದ್ದು ಕೋಟಿ ಕೊಟ್ಟಾನೆ. ಯಾಕೆ? ಅವನು ಸ್ವತಂತ್ರ. ಇದನ್ನು ಪುರಂದರದಾಸರು ಬಹಳ ಚಂದಾಗಿ ಹೇಳ್ತಾರೆ. ಸ್ವತಂತ್ರ ನಾರಾಯಣನ ನಾಮ ಮಾತ್ರ ಜೊತೆ ಇರುವುದು, ಇನ್ಯಾವುದೂ ಇರುವುದಿಲ್ಲ. ಇದರ ಮೇಲೆ ಕೊನೆಗೆ ಹೇಳ್ತಾರೆ, ಎನ್ನ ಸರ್ವಾಪರ. ಸ್ವತಂತ್ರ ಯಾರು ಅವನೇನೇ ಅಪರಾಧಗಳನ್ನು ಕ್ಷಮ ಮಾಡ್ತಾನೆ. ಯಾರು ಪರತಂತ್ರನಿದ್ದಾನೆ ಅವನು ಎಂದಿಗೂ ಅಪರಾಧಗಳನ್ನು ಕ್ಷಮೆ ಮಾಡುವುದಿಲ್ಲ. ರಾಷ್ಟ್ರಪತಿ ಸ್ವತಂತ್ರರು, ಹೌದಲ್ಲ? ಹಾಗಾಗಿ ಎಂಥ ಅಪರಾಧಿಗೂ ಕೂಡ ಆ ರಾಷ್ಟ್ರಪತಿಗಳಿಗೆ ಏನಿದೆ ಅಧಿಕಾರವಿದೆ, ಅವನನ್ನು ಮಾಫ್ ಮಾಡೋದು. ಉಳಿದವರಿಗೆ ಪರತಂತ್ರರಾಗಿರ್ತಕ್ಕಂಥ ನಾವು ನೀ ಕೊಲೆ ಮಾಡೋದು, ನಾನು ನಿನ್ನ ಮಾಫ್ ಮಾಡ್ತೇನೆ ಅಂದ್ರೆ ನೀ ಮಾಫ್ ಮಾಡಿಕೊಂಡು ನಾ ಏನು ಮಾಡಲಿ ಅಂತ ಅವನು. ಅದಕ್ಕೇನು ವರ್ಕೌಟ್ ಆಗೋದಿಲ್ಲ. ಹಾಗಾದ್ರೆ ಯಾರು ಮಾಫ್ ಮಾಡಬೇಕು? ಸ್ವತಂತ್ರನಾದ ರಾಷ್ಟ್ರಪತಿ ಮಾಡಬೇಕು. ಹಾಗಾದ್ರೆ ಸ್ವತಂತ್ರರಾದವರು ಯಾರು? ನಮ್ಮ ದೇವರು. ಎಷ್ಟು? ಎನ್ನ ಸರ್ವಾಪರಾಧವನ್ನು ಕ್ಷಮಿಸಯ್ಯ, ಎನ್ನ ಗರ್ವಾಂಧಕಾರವನ್ನು ಬಿಡಿಸಿ ರಕ್ಷಿಸು. ಯಾಕೆ? ಪಾಪಿಯರಳು ಅತಿ ಪಾಪಿಯಂತೆಂಬರು ನನ್ನನ್ನು, ಕೋಪಿಯರಳು ಉಗ್ರ ಕೋಪಿಯು ನಾನೇ. ಕೋಪತಾಪಗಳೆಂಬ ವ್ಯಾಧಿಯನ್ನು ಬಗೆಹರಿಸಿ ಶ್ರೀಪತಿಯೇ ನೀ ಕರುಣದೆ ರಕ್ಷಿಸು. ಎಂದೆಂದು ಗುರು ಹಿರಿಯರ ನಿಂದಿಸಿದೇನೋ ಚಲ್ವ. ಈಗ ಆಚಾರ್ಯ ಹೇಳಿದ್ರಲ್ಲ, ಎಂದಿಗೂ ನಾವು ಇನ್ನೊಬ್ಬರಿಗೆ ಬೈಯುವುದಿಲ್ಲ. ಯಾರಿಗೆ ಬೈತೀವಿ? ನಮ್ಮವರಿಗೆ ಬೈತೀವಿ, ಹೌದಲ್ಲ? ನಮ್ಮ ಅತ್ತಿ ಮಾಮ ಸೊಸಿ ಮಕ್ಕಳು, ತಂದೆ ತಾಯಿ, ಬಂಧು ಬಳಗ, ವೈಷ್ಣವರು ಆ ಬೈಯೋದ್ರೊಳಗೆ ಎಕ್ಸ್ಪರ್ಟ್ ಆಗಿದ್ರೆ ಬಂಧು ಬಾಂಧವರು ಬಿಟ್ಟು ಆಚಾರಗಳು ಬರ್ತಾರೆ. ಅದರೊಳಗೂ ಎಕ್ಸ್ಪರ್ಟ್ ಆಗಿದ್ರೆ ಸ್ವಾಮಿಗಳು ಬರ್ತಾರೆ ನಮ್ಮ ಕಡೆಯಿಂದ ಬಯಸ್ಕೊಳ್ಳಿಕ್ಕೆ. ಅದಕ್ಕಿಂತ ಹೆಚ್ಚಿನ ಡಿಗ್ರಿ ನಮಗಿಲ್ಲ. ದೇವತೆಗಳ ಕಣ್ಣಿಗೆ ಕಾಣಿಸೋದಿಲ್ಲ, ಬಚಾವಾಗ. ಅಷ್ಟಾದ್ರೂ ದೇವರು ಬಯಸ್ಕೊತಾನೆ. ಸೊ ಎಷ್ಟು ಪಾಪ, ಎಷ್ಟು ಪಾಪ. ಅನ್ನದಾನವ ಮಾಡಲರಿಯೇ ನಾ ಮುನ್ನ, ಕನ್ಯಾದಾನದ ಮಾತು ಕನಸಿನಲ್ಲಿ ನಾ ಕೇಳೆ. ಇವತ್ತು ಕನ್ಯಾ ಹುಟ್ಟಿದಾಳೆ ಅಂದ ಮಾತ್ರಕ್ಕೆ ನಾನು ಕನ್ಯಾದಾನ ಮಾಡ್ತೀನಿ ಅಂತನ್ಲಿಕ್ಕೇನು ಯಾರಿಗೂ ಧೈರ್ಯವಿಲ್ಲ. ಯಾವಾಗ ನಮ್ಮ ಕನ್ಯಾನ ಓಡಿಸ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ, ಯಾವಾಗ ಕನ್ಯಾ ಓಡಿ ಹೋಗ್ತಾಳೋ ಗೊತ್ತಿಲ್ಲ. ನಾನು ಕನ್ಯಾದಾನ ಮಾಡ್ತೀನಿ ಅನ್ನುವ ಸ್ವಾತಂತ್ರ್ಯನೂ ನನಗಿಲ್ಲ. ಇಷ್ಟೆಲ್ಲ ಪಾಪಗಳನ್ನು ನಾನು ಮಾಡಿದ್ದೇನೆ. ಆದ್ದರಿಂದಾಗಿ ಸ್ವಾಮಿ, ನನ್ನನ್ನು ರಕ್ಷಣೆಯನ್ನು ಮಾಡೋರು ಯಾರಿಲ್ಲ, ಸ್ವತಂತ್ರನಾದವನೇ ನೀನೇ. ಆವನಾವನ ಕಾಯ್ವ ಅವನಿಯೊಳಗೆ. ಎಷ್ಟು ಸುಂದರವಾದ. ಆವ ತಂದೆಯ ರಕ್ಷಿಸಿದನು ಪ್ರಹ್ಲಾದನ, ಆವ ತಾಯಿ ಕಾಯ್ದಳು. ಹೀಗೆ ಎಲ್ಲ ಹೇಳ್ತಾರೆ. ಕೊನೆಗೆ ಹೇಳ್ತಾರೆ, ಆವನಾಧಾರ ಅವನಿಯೊಳಿಪ ಮೃಗಗಳಿಗೆ, ಆವ ಪೋಷಕನು ಪಶು ಜಾತಿಗಳಿಗೆ, ಆವ ರಕ್ಷಕನು ಗರ್ಭದಲ್ಲಿಪ್ಪ ಶಿಶುವಿಂಗೆ. ಯಾರು ರಕ್ಷಣೆ ಮಾಡ್ತಾರೆ? ಸ್ವತಂತ್ರನಾದ ದೇವನೇ ನಮ್ಮನ್ನು ರಕ್ಷಣೆಯನ್ನು ಮಾಡ್ತಾನೆ. ಆದ್ದರಿಂದಾಗಿ ಆ ಸ್ವತಂತ್ರ ನಾವು ದೇವರಿಗೆ ಈಗ ಹೇಳಿ, ಯಾರಾದರೂ ಕೇಳಿದ್ರೆ ದೇವರಿಗೆ ಯಾಕೆ ನಮಸ್ಕಾರ ಮಾಡಬೇಕು ಅಂತ ನಾನೇ ಕೇಳಿದ್ರೆ ನೀವೇನು ಹೇಳ್ತೀರಾ? ಸ್ವತಂತ್ರನಾದ ದೇವನಿಗೆ ನಾನು ನಮಸ್ಕಾರ ಮಾಡು ಅಂತ ಹೇಳಿದ್ದೆ. ಅವನು ತಿರುಗಿ ಕೇಳಿದರೆ ಯಾಕೆ ಸ್ವತಂತ್ರ ಅಂತ ಕೇಳಿದರೆ, ಏನ್ ಬೇಕಾದ್ದು ಮಾಡುವ ಸಾಮರ್ಥ್ಯವಿದೆ, ಬ್ರಹ್ಮಾದಿಗಳನ್ನು ಆಟವಾಡಿಸುವ ಸಾಮರ್ಥ್ಯವಿದೆ, ಬ್ರಹ್ಮಾದಿಗಳನ್ನು ತಂದು ಕೂಡುವ ಸಾಮರ್ಥ್ಯವಿದೆ. ಯಾರಿಗೂ ಏನೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲದೆ ಇರುವಂತಹ ಕೆಲಸಗಳನ್ನು ಮಾಡಿ ಗರ್ಭದೊಳಗೆ ರಕ್ಷಣೆ ಮಾಡ್ತಾರೆ. ಎಷ್ಟಿದೆ ಗರ್ಭ? ಬೆಳಕಿಲ್ಲ, ಗಾಳಿಲ್ಲ, ಮಳೆ ಇಲ್ಲ, ನೀರಿಲ್ಲ, ಅನ್ನ ಇಲ್ಲ, ಆಹಾರವಿಲ್ಲ, ಏನೂ ಇಲ್ಲ. ಅಲ್ಲಿ ರಕ್ಷಣೆಯನ್ನು ಮಾಡ್ತಾರೆ ದೇವರು ಗರ್ಭದೊಳಗೆ ನಿಂತು. ಇಷ್ಟು ಅಗಣಿತ ಗುಣವಾದ, ಅಗಾಧವಾದ, ಅತ್ಯದ್ಭುತವಾದ,
ಅಪರಿಮಿತವಾದ ದಿವ್ಯವಾಗಿರ್ತಕ್ಕಂಥ ಸಾಮರ್ಥ್ಯ ಉಳ್ಳ ದೇವ ಸ್ವತಂತ್ರನಾಗಿದ್ದಾನೆ. ಆ ದೇವನೇ ನಾರಾಯಣ, ಆ ನಾರಾಯಣನೇ ಕೃಷ್ಣ, ಆ ನಾರಾಯಣನೇ ವೇದವ್ಯಾಸ. ಯಾವ ಕಾರಣಕ್ಕೂ ದೇವರ ಗುಣಗಳು ನನ್ನಲ್ಲಿ ಬರುವುದಿಲ್ಲ, ದೇವರ ಸಾಮರ್ಥ್ಯ ನನ್ನಲ್ಲಿ ಬರುವುದಿಲ್ಲ, ದೇವರ ಸ್ವಾತಂತ್ರ್ಯವನ್ನು ನಾನು ಕಸಿದುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅದರಿಂದ ದೊಡ್ಡದಾಗಿರ್ತಕ್ಕಂಥ ಅನ್ನಂತಮಸ್ಸಿದೆ. ಆದ್ದರಿಂದಾಗಿ ದೇವರದ್ದು ದೇವರಲ್ಲೇ ಇರ್ತದೆ. ದೇವರು ಇಷ್ಟು ಅದ್ಭುತನಾದ ವ್ಯಕ್ತಿತ್ವ ಉಳ್ಳವನಾಗಿದ್ದಾನೆ. ಅಂತ ದೇವರಿಗೆ ನಾನು ಧ್ಯಾನ ಮಾಡ್ತೇನೆ, ಅಂತ ದೇವರನ್ನು ನಾನು ಚಿಂತನೆ ಮಾಡ್ತೇನೆ, ಅಂತ ದೇವರಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ಹೇಳಿದಾಗ ನಾನು ಎಷ್ಟು ದೊಡ್ಡವ, ನನ್ನ ಭಾಗ್ಯ ಎಂತಹದ್ದು ಎಂಬುದಾಗಿ ತಿಳಿಸಿದಾಗ ಇವತ್ತಿನ ಈ 4 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಹರಯೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸರತ ಅನೇನ ಭಾವ ಯತ್ಪುಣ್ಯಂ ತದಾಪ್ನೋತು ಗುರುಂ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.